ಕರುಣೆಯ ಮರೆತ ಧರ್ಮ. ಒಬ್ಬ ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ಶಾಸ್ತ್ರೀಯವಾಗಿ ನಾವು ಆಳವಾಗಿ ಚರ್ಚೆ ಮಾಡುವುದಕ್ಕೆ ಇವತ್ತಿನ ಪಾಠ ಮೀಸಲಾಗಿಡೋಣ. ಒಬ್ಬ ಮಹಿಳೆ ತನ್ನ ಮಗ ಕೇಳಿದಂಥ ಪ್ರಶ್ನೆಯನ್ನು ಇವತ್ತು ನಾವು ಅನೇಕ ಆಯಾಮಗಳಲ್ಲಿ ನೋಡೋಣ. ಅವ್ರು ಕೇಳಿರುವಂಥ ಪ್ರಶ್ನೆ ಹೀಗಿದೆ, ಹೀಗೆ ಕೋಟ್ ಮಾಡಿದ್ದಾರೆ: ಹಿಂದೂ ಧರ್ಮದಲ್ಲಿ ಹಸುವನ್ನು ಪೂಜಿಸ್ತಾರೆ, ತಾಯಿ ಎನ್ನುವಂಥ ಸ್ಥಾನವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅದರ ಮಾಂಸ ತಿನ್ನುವುದಿಲ್ಲ. ಆದರೆ ಇದೇ ಹಿಂದೂ ಧರ್ಮದಲ್ಲಿ ಪಾಲಿಸುವವರು ಹಸುವಿನ ಹಾಲನ್ನು ಕುಡಿತಾರೆ. ಆ ಹಾಲನ್ನು ಪಡೀಲಿಕ್ಕೆ ತಾಯಿ ಸಮಳಾದಂಥ ಹಸುವನ್ನು ಬಲವಂತವಾಗಿ ಗರ್ಭಿಣಿಯನ್ನು ಮಾಡಿ ಅದರ ಮಗುವನ್ನು ದೂರ ಮಾಡಿ ಅದನ್ನು ಒಂದೇ ಕಡೆ ಕಟ್ಟಿ ಹಾಕಿ ಅದರ ಹಾಲನ್ನು ಕುಡಿಯೋದು ಎಷ್ಟು ಸರಿ? ಅದೇ ಹಸು ಹಾಲು ಕೊಡಲು ನಿಲ್ಲಿಸಿದಾಗ ಅದನ್ನು ಕಸಾಯಿಖಾನೆ ಕಳಿಸ್ತಾರೆ. ಈ ಥರದ ಒಂದು ಕಡೆ ರಕ್ಷಣೆ ಮಾಡಿ ಇನ್ನೊಂದು ಕಡೆ ಶೋಷಣೆ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ಈ ಪ್ರಶ್ನೆಯನ್ನು ಉಲ್ಲೇಖನ ಮಾಡಿದ್ದಾರೆ. ಈ ಪ್ರಶ್ನೆಯನ್ನು ಪುರಸ್ಕರಿಸಿಕೊಂಡು ನಾವು ಅನೇಕ ಆಯಾಮಗಳಲ್ಲಿ ನೋಡೋಣ. ನಿಜವಾಗೂ ಶಾಸ್ತ್ರ ಏನು ಹೇಳುತ್ತೆ? ಇಲ್ಲಿ ಹಿಂದೂ ಧರ್ಮ ಅಂತ ಕೋಟ್ ಮಾಡಿದ್ದಾರೆ. ಹೇಳಬೇಕಾದ್ರೆ ನಮ್ಮದು ಹಿಂದೂ ಧರ್ಮಕ್ಕಿಂತಲೂ ಪ್ರಾಚೀನವಾದಂಥ ಧರ್ಮ ಸನಾತನ ಧರ್ಮ. ಅದು ಸನಾತನ ಧರ್ಮ ಸ್ವಲ್ಪ ಬದಲಾಗಿ ಅರ್ಥ ಹೋಗಿ ಹಿಂದೂ ಧರ್ಮ ಆಗಿದೆ. ವಾಸ್ತವವಾಗಿ ಹಿಂದೂ ಅಂತಂಬೋ ಪದ ಬಂದಿದ್ದೇ ಬೇರೆ ದೇಶದಿಂದ. ಪರ್ಷಿಯನ್ನು ಈ ದೇಶದವರು ಸಿಂಧೂ ನದಿ ಪರಿವಾಹದಲ್ಲಿರುವಂಥ ದೇಶ ಅಂತ ಅವ್ರು ಈ ಸಿಂಧು ಅಂತ ಅವ್ರಿಗೆ ಶಬ್ದ ಬರೋದಿಲ್ಲ, ಅದಕ್ಕೆ ಹಾ ಅಂತಾರೆ. ನಾವು ಸಪ್ತ ಅಂತೇವೆ, ಅವ್ರು ಹಪ್ತ ಅಂತಾರೆ. ನಾವು ಸಿಂಧು ಅಂತೇವೆ, ಅವ್ರು ಹಿಂದೂ ಅಂತಾರೆ. ಬರೋದಿಲ್ಲ ಅವರಿಗೆ. ಹಾಗಾಗಿ ಸಿಂಧು ಹೋಗಿ ಹಿಂದೂ ಆಗಿದೆ. ಇದೆಲ್ಲರಿಗೂ ಗೊತ್ತಿದ್ದ ವಿಚಾರವೇ, ಹೊಸ ವಿಷಯವೇನೂ ಅಲ್ಲ. ಸರ್, ನಮ್ಮದು ಗೋಸೇವೆ ಇದೆಲ್ಲ ಇರೋದು ಸನಾತನ ಧರ್ಮದಿಂದ. ಸನಾತನ ಧರ್ಮ ಅಂತಂದರೆ ಯಾವುದೋ ಒಂದು ಪ್ರದೇಶಕ್ಕೋ ಯಾವುದೋ ಒಂದು ವರ್ಗಕ್ಕೋ ಸೀಮಿತವಾದ ಧರ್ಮ ಅಲ್ಲ. ಶಾಶ್ವತವಾಗಿ ಎಲ್ಲರೂ ಪಾಲಿಸುವಂಥ ಧರ್ಮ ಏನಿದೆ ಅದನ್ನು ಸನಾತನ ಧರ್ಮ ಅಂತಾರೆ. ಈಗ ಸತ್ಯವನ್ನು ಹೇಳೋದು ಅಂತಿದೆ. ನೀವು ಯಾವುದೇ ಮತಕ್ಕೆ ಹೋಗಿ ಸತ್ಯವನ್ನು ಹೇಳೋದು ಕಡ್ಡಾಯ ಮಾಡ್ತಾರೆ. ಅದು ತುಂಬ ಒತ್ತು ಕೂಡ ಹೇಳ್ತಾರೆ. ಸತ್ಯಂ ವದ ಧರ್ಮಂ ಚರ ಅಂತೇವೆ. ಇಸ್ಲಾಂ ಧರ್ಮದಲ್ಲಾಗಲಿ ಕ್ರಿಶ್ಚಿಯಾನಿಟಿಲಾಗಲಿ ಸುಳ್ಳು ಹೇಳಬಾರ್ದು, ಅವ್ರ ಧರ್ಮದಲ್ಲೂ ಇದೆ. ಸ್ವಚ್ಛವಾಗಿರಬೇಕು, ಎಲ್ಲ ಧರ್ಮದಲ್ಲೂ ಇದೆ. ಪ್ರಾಣಿ ಮಾತ್ರಕ್ಕೆ ಹಿಂಸೆ ಕೊಡಬಾರ್ದು, ಎಲ್ಲ ಧರ್ಮದಲ್ಲೂ ಇದೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ಎಲ್ಲ ಧರ್ಮದಲ್ಲೂ ಇದೆ. ಇದು ಕೇವಲ ಹಿಂದೂ ಧರ್ಮ, ನಾವು ಇರುವಂಥ ಧರ್ಮದಲ್ಲಿ ಮಾತ್ರ ಅಲ್ಲ. ಹಾಗಾಗಿ ಸನಾತನ ಧರ್ಮ ನಮಗಿರುವಂಥ ಹೆಸರೇನಂತಂದರೆ, ನಮ್ಮ ಆಚಾರ ವಿಚಾರಗಳು ವೇದಗಳನ್ನು ನಾವು ಪ್ರಮಾಣವಾಗಿ ಇಟ್ಕೊಂಡಿದ್ದೀವಿ. ಆದ ಕಾರಣ ನಮ್ಮ ಹೆಸರು ಸನಾತನ ಧರ್ಮೀಯರು ಅಂತ. ಸನಾತನ ಧರ್ಮ ಅಂತಂದರೆ ಸೆಟ್ ಆಫ್ ರೂಲ್ಸ್. ಸನಾತನ ಧರ್ಮ ಏನು ಹೇಳುತ್ತೆ ಅದನ್ನೇ ಮುಂದುವರಿಸಿಕೊಂಡು ಬಂದವರು ಅಂತ ಅರ್ಥ. ಅದು ಡೈಲ್ಯೂಟ್ ಆಗಿದೆ, ಬಟ್ ಪುಸ್ತಕಗಳಲ್ಲಿ, ಪ್ರವಚನಗಳಲ್ಲಿ, ಹಿರಿಯರ ಮಾತುಗಳಲ್ಲಿ ಈ ಪದಗಳು ಕಾಣ್ತದೆ. ಈ ಪದಗಳು ಅದರಿಂದ ಸಂಬಂಧಪಟ್ಟದೆಲ್ಲವೂ ಕಾಣ್ತದೆ. ಆಚರಣೆಗೆ ತುಂಬ ಬದಲಾಗಿದೆ. ಇವತ್ತೇ ಅಲ್ಲ, ಕಾಲ ಬದಲಾದಂತೆ ಅದು ಬದಲಾಗ್ತಾನೆ ಹೋಗುತ್ತೆ. ಕೃತಯುಗದಲ್ಲಿರೋ ಧರ್ಮ ತ್ರೇತಾಯುಗದಲ್ಲಿ ಇಲ್ಲ, ತ್ರೇತಾಯುಗದಲ್ಲಿರೋ ಧರ್ಮ ದ್ವಾಪರ ಯುಗದಲ್ಲಿಲ್ಲ, ದ್ವಾಪರ ಯುಗದ ಧರ್ಮ ಕಲಿಯುಗದಲ್ಲಿಲ್ಲ, ಸ್ವಯಂಭೂ ಮನ್ವಂತರದಲ್ಲಿದ್ದಂಥ ಧರ್ಮ ಸ್ವರೋಚಿಷ ಮನ್ವಂತರದಲ್ಲಿಲ್ಲ, ಉತ್ತಮ, ರೈವತ, ತಾಪಸ, ಚಾಕ್ಷುಷ, ಇವ ವೈವಸ್ವತ ಮನ್ವಂತರ. ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಧರ್ಮ ನಡೀತಾ ಇರುತ್ತೆ. ಎಷ್ಟು ಪರಿಪಾಲನೆ ಮಾಡಲಿಕ್ಕಾಗ್ತದೆ ಅದು ನಡೀತಾ ಇರುತ್ತೆ. ಹಾಗಾಗಿ ಸನಾತನ ಧರ್ಮದಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಾರೆ? ಸನಾತನ ಧರ್ಮ ಅಂದರೆ ಮತ್ತೆ ಇದನ್ನು ಮತ ಕೆಳಗೆ ತರಬೇಡಿ. ಸನಾತನ ಧರ್ಮ ಅಂದರೆ ಹಿಂದೂ ಧರ್ಮ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ. ಅದು ಎಲ್ಲದಕ್ಕೂ ವಿಲಕ್ಷಣವಾದದ್ದು. ಎಲ್ಲರೂ ಪಾಲಿಸುವಂಥ ಮನುಷ್ಯ ಮಾತ್ರದವನು ಪ್ರಾಣಿಕೋಟಿಗೆ ದ್ವಿಪದೇ ಶುಚಂ ಚತುಷ್ಪದೇ ಅಂತಾರೆ. ಎಲ್ಲ ಪ್ರಾಣಿಗಳನ್ನು ಒಟ್ಟಾಗಿಟ್ಟುಕೊಂಡು ತಾನು ಮಾಡಬೇಕಾದ ಧರ್ಮ ಏನಿದೆ ಅದನ್ನು ಸನಾತನ ಧರ್ಮ ಅಂತಂತಾರೆ. ಆ ಸನಾತನ ಧರ್ಮದಲ್ಲಿ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತಂಬುದನ್ನು ನಾವು ಮೊದಲು ನೋಡೋಣ. ಅದರ ಬಗ್ಗೆ ಈ ಪ್ರಶ್ನೆಗೆ ಉತ್ತರವನ್ನು ಉತ್ತರ ಹುಡುಕಿ ನಮ್ಮ ಜೀವನದಲ್ಲಿ ಇದನ್ನು ಎಷ್ಟು ಮಾತ್ರ ಇಂಪ್ಲಿಮೆಂಟ್ ಮಾಡ್ಬೋದು ಎಂಬ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಇದೊಂದು ಹೊಸ ವಿಷಯ, ಸಮಾಜಕ್ಕೆ ತುಂಬ ಬೇಕಾದ ವಿಷಯ.
ಅದಕ್ಕೂ ನಮ್ಮ ಜೀವನಕ್ಕೂ ಬೇಕಾದ ವಿಷಯ. ವ್ಯಕ್ತಿಗತವಾಗೂ ಇದು ತುಂಬ ಮುಖ್ಯ, ಸಾಮಾಜಿಕವಾಗೂ ಇದು ತುಂಬ ಮುಖ್ಯ. ಹಾಗಾಗಿ ಈ ವಿಷಯವನ್ನು ಇವತ್ತು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ನಾವು ಚಿಂತನೆಯನ್ನು ನಡೆಸೋಣ. ಮೊದಲು ಶ್ರುತಿಯಲ್ಲಿ ಏನು ಹೇಳುತ್ತೆ ನೋಡೋಣ. ಏಕೆಂತಂದರೆ ಗೋವಿಗೆ ಬಗ್ಗೆ ತುಂಬ ಪ್ರಾಚೀನ ಕಾಲದಲ್ಲಿ ನೀವು ಎಷ್ಟೋ ಗ್ರಂಥಗಳನ್ನು ನೋಡಿ, ಎಲ್ಲ ಗ್ರಂಥಗಳಲ್ಲೂ ತುಂಬ ವಿಶೇಷವಾದಂಥ ವಿಚಾರ ಇದೆ. ಪಾಶ್ಚಾತ್ಯ ದೇಶಗಳಲ್ಲಿ ಸನಾತನ ಧರ್ಮದಲ್ಲಿ ಅದು ತುಂಬ ರೀಸೆಂಟಾಗಿ ಹುಟ್ಟಿತ್ತು. ಒಂದು 6000 ವರ್ಷ ಹಿಂದಿಂದನೇ ಪಾಶ್ಚಾತ್ಯ ಅವರ ನಾಗರಿಕತೆ ಧರ್ಮ ಎಲ್ಲ ಹುಟ್ಟಿದ್ದು. ನಮ್ಮವರೇ ಅಲ್ಲಿಗೆ ಹೋಗಿ ಬದಲಾಗಿ ಒಂದು ಧರ್ಮವನ್ನು ಮಾಡಿಕೊಂಡಂಥದ್ದು. ಇರಲಿ, ನಾವು ಕಂಪ್ಯಾರಿಸನ್ ಮಾಡೋ ಮೊದಲಾಗಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೇದ ಇದಕ್ಕೆ ಏನು ಹೇಳುತ್ತೆ? ಋಗ್ವೇದದಲ್ಲಿ ಗೋಸೂಕ್ತ ಅಂತ ಒಂದಿದೆ, 6ನೇ ಮಂಡಲ 28ನೇ ಸೂಕ್ತ. ಇದರದ್ದು ಚೆನ್ನಾಗಿರುತ್ತೆ ಋಗ್ವೇದ. ಆಗಾವೋ ಅಗ್ಮನ್ನುತ ಭದ್ರಮಾಕ್ರಂಸಿದ್ದಂತೋ ಗೋಷ್ಠೆ ಅರಣಯಂತ ಸ್ವಸ್ಮೈ ಪ್ರಜಾವಾತಿ ಪುರುಷ ಪುರುರೂಪ ಇಹಶ್ಚುರಿಂದ್ರ ಆಯ ಪೂರ್ವೇ ಋಷಸೋದುಹಾನ. ಹೀಗೆ ಬರುತ್ತೆ. ಸ್ವಲ್ಪ ಸ್ವರಲೋಪ ಇರಬಹುದು, ಗೊತ್ತಿಲ್ಲ. ಸೊ ನಾನು ವೇದ ಮಂತ್ರವನ್ನು ಜಸ್ಟ್ ಕಲಿತಿದ್ದೀನಿ ಅಷ್ಟೇ, ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಕಲ್ತಿಲ್ಲ, ಪ್ರೊನೌನ್ಸ್ ಅಲ್ಲಲ್ಲಿ ಕಲ್ತಿದ್ದೇನೆ. ಇದು ಗೋಸೂಕ್ತ ಋಗ್ವೇದದಲ್ಲಿ 6ನೇ ಮಂಡಲ 28ನೇ ಸೂಕ್ತವಾಗಿದೆ. ಇದು ಗೋವುಗಳ ಬಗ್ಗೆ ದೇವತೆಗೆ ಸಲ್ಲಿಸಿದಂಥ ಸ್ತುತಿಗೀತೆ ಇದು. ಇಲ್ಲಿ ಗೋ ಅಂತಂದರೆ ಬಹಳ ಅರ್ಥಗಳು ಬರುತ್ತೆ. ಹಸು ಅಂತ ಅರ್ಥನೇ ಅಲ್ಲ. ಮೊದಲನೇ ಅರ್ಥ ನೀವು ಆಳವಾಗಿ ಆಲೋಚನೆ ಮಾಡಿದ್ರೆ ಗೋ ಶಬ್ದಕ್ಕೆ ಅರ್ಥ ಏನಂತಂದರೆ ಜ್ಞಾನ ಅಂತ ಅರ್ಥ. ಅದಕ್ಕೆ ಗೋವಿಂದ ಅಂತಂದರೆ ಜ್ಞಾನದ ಆನಂದ. ಅದಕ್ಕೆ ನಾವು ಭಗವಂತನ ಗೋವಿಂದ ಅಂತ ಕರಿತೇವೆ. ಕೃಷ್ಣನೇ ಗೋವಿಂದನೇ. ಜ್ಞಾನ, ಸಂಪತ್ತು, ಕರುಣೆ, ಆಹಾರ, ಬೆಳಕು ಮತ್ತು ಧರ್ಮದ ಪ್ರತೀಕವಾದಂಥ ಶಬ್ದಗಳೆಲ್ಲ ಕೂಡ ಗೋವು ಅಂತ ಬಳಸ್ತಾರೆ. ಗೋ ಹತ್ಯೆ ಅಂತಂದರೆ ಹಸುವಿನ ಹತ್ಯೆ ಒಂದೇ ಅಲ್ಲ, ಧರ್ಮದ ಹತ್ಯೆ, ಜ್ಞಾನದ ಹತ್ಯೆ, ಕರುಣೆಯ ಹತ್ಯೆ, ಆಹಾರದ ಹತ್ಯೆ, ಇದೆಲ್ಲ ಕೂಡ ಬರ್ತದೆ. ನಾವು ಗೋ ಅಂತಂದ ತಕ್ಷಣ ನಾವು ಹಸು ಒಂದೇ ಅಂದ್ಕೊಳ್ತೇವೆ, ಹಾಲು ಕೊಡುವ ಹಸು ಅಲ್ಲ. ಬೇರೆ ಬೇರೆ ಆಯಾಮದಲ್ಲಿ ಈ ಪದದ ಪ್ರಯೋಗವನ್ನು ಮಾಡ್ತಾರೆ. ಒಂದು ಶ್ಲೋಕದ ನಾವು ಈ ಒಂದು ಭಾವಾರ್ಥವನ್ನು ನಾವು ನೋಡಿದ್ರೆ ಕಿಂಚಿತ್ ನೋಡೋಣ, ಜಾಸ್ತಿ ಬೇಡ, ಆಳವಾಗಿ ಹೋಗೋದು. ಸೊ ಇದೇನು ಹೇಳುತ್ತೆ? ಮೊದಲನೇ ಸೂಕ್ತ ಮೊದಲನೇ ಮಂತ್ರ ಏನು ಹೇಳುತ್ತೆ? ಗೋವುಗಳು ನಮ್ಮ ಮನೆಗಳಲ್ಲಿ ಶುಭವನ್ನು ತಂದುಕೊಡಲಿ, ಅವುಗಳ ಮಧ್ಯೆ ಶಾಂತಿ ಇರಲಿ, ಜನರಿಗೆ ಸಂತಾನ, ಆಸ್ತಿ, ಆಹಾರ ಮತ್ತು ಆನಂದ ದೊರಕಲಿ. ಈ ಗೋವಿಗೆ ಮಾತ್ರ ಹೇಳ್ತಾ ಇಲ್ಲ. ಗೋವು ಅಂತಂದರೆ ಅನೇಕ ಆಯಾಮಗಳನ್ನು ನೋಡಬೇಕು. ಜ್ಞಾನ, ಸಂಪತ್ತು, ಕರುಣೆ, ಆಹಾರ, ಬೆಳಕು, ಈ ಎಲ್ಲವನ್ನು ನಾವು ಇಟ್ಕೊಂಡು ನೋಡಬೇಕು. ಗೋವುಗಳು ನಮಗೆ ಮನೆಗೆ ಶುಭವನ್ನು ತಂದುಕೊಡಲಿ ಅಂತಂದರೆ ಸಂಪತ್ತು ಶುಭ ತಂದುಕೊಡಲಿ, ನಮ್ಮ ಕರುಣೆ, ಆಹಾರ, ಬೆಳಕು ಎಲ್ಲವೂ ನಮಗೆ ಶುಭ ತಂದುಕೊಡಲಿ ಅಂತ ಅರ್ಥ. ಸೊ ಗೋವುಗಳ ದೇವರ ಆಶೀರ್ವಾದದ ರೂಪ ಅಂತಂಬ ಉದ್ದೇಶದಲ್ಲಿ ಹೇಳ್ತಾರೆ. 2ನೇ ಶ್ಲೋಕ, ಇಂದ್ರನು ಯಜ್ಞ ಮಾಡುವವರನ್ನು ರಕ್ಷಿಸ್ತಾನೆ, ಗೋವುಗಳ ಮೂಲಕ ಸಂಪತ್ತನ್ನು ವೃದ್ಧಿ ಮಾಡ್ತಾನೆ. 3ನೇದೇನು ಹೇಳ್ತದೆ? ಗೋವುಗಳು ನಾಶವಾಗುವುದಿಲ್ಲ, ಕಳ್ಳರಿಂದ ಅಥವಾ ಶತ್ರುಗಳಿಂದ ಹಾನಿಯಾಗುವುದಿಲ್ಲ, ಅವುಗಳನ್ನು ದೇವತೆಗಳು ಕಾಪಾಡ್ತಾರೆ. ಗೋವುಗಳನ್ನು ದೇವರ ಕೊಟ್ಟಂಥ ಪವಿತ್ರವಾದಂಥ ಜೀವಿಗಳು ಅಂತ ಹೇಳ್ತಾನೆ. 4ನೇದು, ಗೋವುಗಳ ಭಯವಿಲ್ಲದೆ ಎಲ್ಲ ಕಡೆ ಸಂಚರಿಸಲಿ, ಅವುಗಳಿಗೆ ಯಾವುದೇ ಪ್ರಾಣಿಗಳಿಂದ ಆಗಬಾರದು. ಗೋವುಗಳಿಗೆ ಸುರಕ್ಷಿತ, ಶಾಂತ ಪರಿಸರ ಅಗತ್ಯವಾಗಿರಬೇಕು ಅಂತ ಹೇಳ್ತಾರೆ. ಗೋವುಗಳು ದೇವತೆಗಳಿಗೆ ಅರ್ಪಣೆಯಾಗಿದೆ, ಅವು ಇಂದ್ರನ ಪ್ರಿಯವಾಗಿದೆ ಅಂತ ಹೇಳ್ತಾರೆ. ಅವುಗಳಿಂದ ಮನುಷ್ಯನಿಗೆ ಜೀವನಿಗೆ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. 6ನೇ ಮಂತ್ರ, ಗೋವುಗಳು ದುರ್ಬಲರನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ. ದುರ್ಬಲರನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ, ಆಶ್ರಯರನ್ನು ಸುಂದರವನ್ನಾಗಿ ಮಾಡುತ್ತದೆ, ಅವುಗಳು ನಮ್ಮ ಮನೆಗೆ ಶುಭವನ್ನು ತರಲಿ ಅಂತ ಹೇಳ್ತಾರೆ. ಆ ರೀತಿ ಸ್ತುತಿ ಮಾಡ್ತಾರೆ. 7ನೇ ಮಂತ್ರ ಏನು ಹೇಳ್ತದೆ? ಗೋವುಗಳು ಸ್ವಚ್ಛವಾದಂಥ ನೀರು ಕುಡಿಯಲಿ, ಶುದ್ಧ ಆಹಾರ ತಿನ್ನಲಿ, ಕಳ್ಳರು, ದುಷ್ಟರು, ಅಪಾಯಕಾರ ಶಕ್ತಿಗಳು ಅವುಗಳಿಂದ ದೂರ ಇರಲಿ. ಗೋವುಗಳ ಶುದ್ಧ ಪರಿಸರದ ಉಳಿಯಬೇಕು ಎಂಬ ಸಂಸ್ಕೃತ ಸಂದೇಶ ಇದು. 8ನೇ ಮಂತ್ರ ಏನು ಹೇಳ್ತದೆ? ಯಜ್ಞಗಳ ಗೋ ಸಂಪತ್ತಿಗೆ ಪ್ರಾರ್ಥನೆ ಮಾಡಬೇಕು. ಯಜ್ಞಗಳಲ್ಲಿ ಇಂದ್ರನ ಶಕ್ತಿ ಮತ್ತು ಪ್ರೇರಣೆಯಿಂದ ಗೋವುಗಳ ವೃದ್ಧಿಯಾಗಲಿ, ಗೋ ಸಂಪತ್ತಿನ ಆರಾಧನೆ ದೇವಪೂಜೆಗೆ ಸಮಾನ ಅಂತ
ಈ ಮಂತ್ರ ಹೇಳ್ತದೆ. ಇಲ್ಲಿ ನಮಗೆ ಗೋವಿನ ಪ್ರಾಶಸ್ತ್ಯ ಗೊತ್ತಾಯಿತು. ಇದು ಹಸುವು ಕೂಡ ಗೋವಿನ ಕೆಳಗೆ ಬರ್ತದೆ. ಅದರ ಜೊತೆ ಕೇವಲ ಹಸು ಒಂದೇ ಅಲ್ಲ, ಜ್ಞಾನ, ಸಂಪತ್ತು, ನಾವು ಏನು ಸಂಪತ್ತನ್ನು ಮಾಡ್ತೇವೆ ಅದು ಕೂಡ ಈ ಆಯಾಮದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ, ಹಣ ಕೂಡ ನಮ್ಮನ್ನು ರಕ್ಷಣೆ ಮಾಡಲಿ ಅಂತಲೇ ಎಲ್ಲ ಆಯಾಮದಲ್ಲಿ ನಾವು ನೋಡ್ಬೋದು. ಬಟ್ ಇವತ್ತು ನಮಗೆ ವಿಷಯ ಗೋವಾದ ಕಾರಣ ನಾವು ಅದನ್ನು ಇಟ್ಟುಕೊಂಡೋಣ. ಸೊ ಒಟ್ಟಾರೆ ಸಾರಾಂಶ ನೋಡಿದ್ರೆ ಗೋ ಸೂಕ್ತ ನಮಗೆ ಈ ಧಾರ್ಮಿಕ ಮತ್ತು ಸಾಮಾಜಿಕ ಸಂದೇಶ ನೀಡ್ತದೆ. ಗೋವುಗಳಿಗೆ ದೇವತೆಗಳ ಪ್ರಸಾದ, ಅವುಗಳು ಕಾಪಾಡೋದು ಮನುಷ್ಯನ ಧರ್ಮ. ಗೋಸೇವೆಯಿಂದ ಮನೆ, ಗ್ರಾಮ, ದೇಶಕ್ಕೆ ಸಮೃದ್ಧಿ ಬರ್ತದೆ. ಗೋವುಗಳಿಲ್ಲದೆ ಅಹಿಂಸೆಯ ಮೌಲ್ಯ ಮತ್ತು ಗೋವುಗಳಲ್ಲೇ ಈ ಅಹಿಂಸೆಯ ಮೌಲ್ಯ ಇರೋದು, ಜೀವನದ ಪಾವಿತ್ರ್ಯ ಇರೋದು ಅಂತ ಹೇಳ್ತಾರೆ. ಇದು ಒಂದು ವಿಚಾರ ಋಗ್ವೇದದಲ್ಲಿ ಬರುವಂಥ. ಯಜುರ್ವೇದದಲ್ಲೂ ಇದರ ಬಗ್ಗೆ ಬರುತ್ತೆ. 1349 ವೇದ ಸೂಕ್ತದಲ್ಲಿ ಗೋವು ಮತ್ತು ಪಶುಗಳ ಸಂರಕ್ಷಣೆ ಸಂಬಂಧಿಸಿದ ಬಹಳ ಇದೆ. ಅಥರ್ವ ವೇದದಲ್ಲೂ ಇದೆ. ಅದೇ ರೀತಿ ರಾಮಾಯಣ ಕಾಲದಲ್ಲಿ ನಾವು ನೋಡಿದರೆ ರಾಮಾಯಣದಲ್ಲೂ ಇದರ ಬಗ್ಗೆ ಬರುತ್ತೆ. ಗಾವಶ್ಚ ಪ್ರಾಮುಖ್ಯತಾಮಸ್ತು ಧನಾನ್ಯಾನ್ಯ ಪರ್ಯಾಣಪಿ ಗಾವೋ ಹಿ ವಸುಧಾಯ ಚ ಧನಸ್ಯ ಚ ವಿವರ್ಧಿನಃ ಅಂತ ಹೇಳ್ತಾರೆ. ಗೋವುಗಳು ಭೂಮಿಯ ಸಂಪತ್ತಿನ ಮೂಲಗಳು. ಇತರ ಎಲ್ಲ ಸಂಪತ್ತಿಗಿಂತ ಅವು ತುಂಬ ಶ್ರೇಷ್ಠ. ರಾಮರಾಜ್ಯದಲ್ಲಿ ಗೋ ಸಂರಕ್ಷಣೆ ರಾಜಧರ್ಮದ ಭಾಗವಾಗಿತ್ತು. ಅಲ್ಲಿ ಗೋವು, ಬ್ರಾಹ್ಮಣ, ಧರ್ಮ ಮತ್ತು ಜನರ ರಕ್ಷಣೆ ಎಂಬ 4 ಸ್ತಂಭಗಳ ಮೇಲೆ ರಾಜ್ಯ ನಿಂತಿತ್ತು ಅಂತ ವಾಲ್ಮೀಕಿ ಮಹರ್ಷಿಗಳು ಅಯೋಧ್ಯಕಾಂಡದಲ್ಲಿ ಇದನ್ನು ಉಲ್ಲೇಖನೆ ಮಾಡ್ತಾರೆ. ಇದರ ಬಗ್ಗೆ ಮಹಾಭಾರತದಲ್ಲೂ ಬರುತ್ತದೆ. ಭೀಷ್ಮಾಚಾರ್ಯರು ಇದರ ಬಗ್ಗೆ ಶಾಂತಿ ಪರ್ವದಲ್ಲಿ ಉಲ್ಲೇಖನೆ ಮಾಡ್ತಾರೆ. ಗಾವೋ ವಿಶ್ವಸ್ಯ ಮಾತರಃ, ಗೋವುಗಳು ಈ ಸಂಪೂರ್ಣ ವಿಶ್ವದ ತಾಯಿಯರು. ಯುಧಿಷ್ಠಿರನಿಗೆ ಭೀಷ್ಮ ಪಿತಾಮಹ ಹೇಳ್ತಾರೆ, ಯಾವ ದೇಶದಲ್ಲಿ ಗೋರಕ್ಷಣೆ ಇದೆ ಅಲ್ಲಿ ಧರ್ಮ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಗೋರಕ್ಷಣೆ ಅಂತಂದರೆ ಜ್ಞಾನದ ರಕ್ಷಣೆ, ಹಸುಗಳ ರಕ್ಷಣೆ, ಸಂಪತ್ತಿನ ರಕ್ಷಣೆ, ಧರ್ಮದ ರಕ್ಷಣೆ ಎಲ್ಲವೂ ಬರ್ತದೆ. ಕೇವಲ ಈ ಹಸು ಒಂದೇ ಅಲ್ಲ. ಯಾಕೆಂತಂದರೆ ಧರ್ಮ ನಿಲ್ಲಬೇಕಾದ್ರೆ ಮತ್ತೆ ಹಸು ಬೇಕು. ಧರ್ಮ ನಿಲ್ಲಬೇಕಾದ್ರೆ ಬ್ರಾಹ್ಮಣರು ಯಜ್ಞಯಾಗಗಳನ್ನು ಮಾಡಬೇಕು. ಯಜ್ಞಯಾಗಗಳು ಮಾಡಬೇಕಾದ್ರೆ ತುಪ್ಪ ಬೇಕು. ತುಪ್ಪ ಬೇಕಾದ್ರೆ ಹಸು ಬೇಕೇ ಬೇಕು. ಒಂದಕ್ಕೊಂದು ಲಿಂಕ್ ಇಲ್ಲಿ. ಅದೇ ರೀತಿ ಅನುಶಾಸನ ಪರ್ವದಲ್ಲಿ ಅದರಲ್ಲೂ ಬರ್ತದೆ. ನಹಿಗಾವಹ ಪೃಷ್ಠತೋ ಹನ್ಯಹು ಅಂತಾರೆ. ಗೋವನ್ನು ಎಂದಿಗೂ ಕೂಡ ಹಾನಿಗೊಳಪಡಿಸಬಾರದು. ಇದು ಸ್ಪಷ್ಟವಾದಂಥ ಗೋಹಿಂಸಾ ನಿಷೇಧ ವಾಕ್ಯವಾಗಿದೆ ಅಂತ ಹೇಳ್ತಾರೆ. ಇದೇ ವಿಚಾರ ಭಾಗವತದಲ್ಲೂ ಬರ್ತದೆ. ಇದು ನಮಗೆ ಗೊತ್ತಿದೆ. ದಶಮಸ್ಕಂದದಲ್ಲಿ 20ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಬರ್ತದೆ. ಕೃಷ್ಣ ಬಾಲ್ಯದಲ್ಲಿ ಗೋಪಾಲಕನಾಗಿ ಗೋವುಗಳನ್ನು ರಕ್ಷಿಸ್ತಾನೆ. ಅದರಿಂದ ಗೋವಿಂದ ಅಂತಂಬ ಪದ ಅವನಿಗೆ ಬಂತು. ಗೋ ಅಂತಂದರೆ ಗೋವು, ಜ್ಞಾನ, ವಿಂದ ಅಂತಂದರೆ ರಕ್ಷಕ. ಕಾಳಿಯ ಮದ್ದನ ಮತ್ತು ಗೋಚಾರ ಲೀಲದಲ್ಲಿ ಕೂಡ ಇದೇ ಬರ್ತದೆ. ಇಲ್ಲಿ ಗೋವುಗಳು ಕೃಷ್ಣನ ಭಕ್ತಿಯ ಚಿಹ್ನೆ. ಅವುಗಳೊಂದಿಗೆ ಅವನ ಸಂತೋಷದಿಂದ ಸಂಚರಿಸ್ತಾನೆ. ಅವುಗಳ ರಕ್ಷಣೆಗೆ ಜೀವತ್ಯಾಗಕ್ಕೂ ಸಿದ್ಧ ಆಗ್ತಾನೆ ಕೃಷ್ಣ. ಸೊ ಭಾಗವತದಲ್ಲೂ ಇದೇ ವಿಚಾರ ಬರುತ್ತೆ. ನಂದೋ ಮಹಾಮಾನ್ಯೋ ಭಗವತೋ ನಂದನ ಯತಃ ಗೋಪಾಲೋ ಗೋಸು ನಿಷ್ಣಾತೋ ಧರ್ಮಜ್ಞೋ ಧರ್ಮವತ್ಸಲ ಅಂತ ಹೇಳ್ತಾರೆ. ನಂದ ಮಹಾರಾಜ ಗೋಪಾಲಕನಾಗಿ ಧರ್ಮಜ್ಞನಾಗಿದ್ದಾನೆ. ಯಾಕೆಂತಂದರೆ ಅವನು ಗೋವುಗಳನ್ನು ಪ್ರೀತಿ ಹಾಗೂ ರಕ್ಷಣೆ ಮಾಡ್ತಾ ಇದ್ದ ಅಂತ. ಸಿನಿಮಾಗಳಲ್ಲಿ, ಟಿ ವಿಯಲ್ಲಿ ನೋಡಿಸಿದಂಗೆ ನಂದ ಮಹಾರಾಜ ಎಲ್ಲೋ ಒಂದು ಕಡೆ ವಾಸ. ಅವರು ಒಂದು ಮೂವಿಂಗ್ ಆಗ್ತಾ ಇರ್ತಾರೆ, ಶಿಕಾರಿಗಳು ಅಂತ ಹೇಳ್ತಾರೆ. ಎಲ್ಲ ಕಡೆ ಎಲ್ಲಿ ಹಸುವಿಗೆ ಬೇಕಾದಂಥ ಹುಲ್ಲು ಇದೆಯೋ ಶ್ರೇಷ್ಠವಾದಂಥ ಅಲ್ಲಿ ಮೂವ್ ಆಗ್ತಾ ಇರ್ತಾರೆ. ಅವ್ರಿಗೆ ಪ್ರತ್ಯೇಕವಾದ ಮನೆಗಳಂತೂ ಏನು ಇರಲ್ಲ. ಶಕಟಾಸುರನ್ನ ಕೊಂದಿದ್ದು ಹೊಡೆದಿತ್ತು. ಯಾಕೆಂದರೆ ಅವರಿಗೆ ಮನೆ ಇಲ್ಲ. ಆದ ಕಾರಣ ಬಂಡಿ ಕೆಳಗೆ ಒಂದು ಜೋಲಿಯನ್ನು ಹಾಕಿ ಕೃಷ್ಣನ ಕಟ್ಟಿದ್ರು. ಆ ಬಂಡಿಯ ರೂಪದಲ್ಲಿ ಬಂದು ಅವನನ್ನು ಸಂಹಾರ ಮಾಡಬೇಕು ಅಂತ ಶಕಟಾಸುರ ಬಂದ ಕೃಷ್ಣ ತನ್ನ ಎಡಗಾಲಿಂದ ಒದ್ದ. ಇದು ಭಾಗವತದಲ್ಲಿ ತುಂಬ ವಿಚಾರ ಬರ್ತದೆ. ಅನೇಕ ಎಲ್ಲ ವಿಚಾರದಲ್ಲೂ ಗೋವಿನ ಬಗ್ಗೆ ತುಂಬ ವಿಶಿಷ್ಟವಾಗಿ ಕೊಂಡಾಡ್ತೀವಿ. ಇದು ನಮಗೆ ಗೊತ್ತಿದ್ದಂಥ ವಿಚಾರವೇ. ಈಗ ನಮಗೆ ಬೇಕಾದ್ದೇನಂತಂದರೆ ಸ್ವಲ್ಪ ವೈಯಕ್ತಿಕವಾದ ವಿಚಾರಕ್ಕೆ ಬರೋಣ. ಆಯುರ್ವೇದ ಇದರ ಬಗ್ಗೆ ಏನು ಹೇಳುತ್ತೆ? ಹೇಗೆ ಇವತ್ತು ನಮಗೆ ಗೊತ್ತಿದೆ, ಹಾಲು ಅಂತಂಬೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಪ್ರತಿಯೊಬ್ಬರೂ ಹೇಳ್ತಾರೆ. ತಂದೆ ತಾಯಿಗಳು ಹೇಳ್ತಾರೆ, ಡಾಕ್ಟರ್ಸು ಹೇಳ್ತಾರೆ. ಪ್ರತಿಯೊಬ್ಬರೂ ನಿಷ್ಕರ್ಷೆಯಾಗಿ ಹಾಲಿನ ಉಪಯೋಗ ತುಂಬ ಒಳ್ಳೆಯದು, ಅದರ ಪದಾರ್ಥ, ಅದರ ಪ್ರಾಡಕ್ಟ್ಸು ಎಲ್ಲ ಹೇಳ್ತಾರೆ.
ಬಟ್ ಆಯುರ್ವೇದ ಇದರ ಬಗ್ಗೆ ಏನು ಹೇಳುತ್ತೆ ಅಂತಂಬುದು ನಮಗೆ ಬೇಕು. ಆಯುರ್ವೇದ ಗೋವನ್ನು, ಗೋಮಾತೆ ಆಯುರ್ವೇದದಲ್ಲಿಯೂ ಅತ್ಯುನ್ನತವಾದಂಥ ಸ್ಥಾನ ಪಡೆದಿದೆ. ವಾಸ್ತವವಾಗಿ ಗೋ ಸಂಬಂಧಿತವಾದಂಥ ದ್ರವ್ಯಗಳು, ಹಾಲಾಗ್ಬೋದು, ತುಪ್ಪ, ಮೊಸರು, ಮಜ್ಜಿಗೆ, ಮೂತ್ರ, ಗೋಮಯ, ಈ 6ಗಳನ್ನು ಕೂಡ ಆಯುರ್ವೇದದಲ್ಲಿ ಅಮೃತ ಸಮಾನ ಅಂತ ಕರೀತಾರೆ. ನಾವು ಒಂದೊಂದು ಹಂತ ಹಂತವಾಗಿ ನಾವು ನೋಡೋಣ. ಚರಕ ಸಂಹಿತದಲ್ಲಿ ಸೂತ್ರಸ್ಥಾನದಲ್ಲಿ ಇದರ ಬಗ್ಗೆ ಉಲ್ಲೇಖನ ಬರುತ್ತದೆ. ಗೋಕ್ಷೀರಂ ಶ್ರೇಷ್ಠಮಾಹಾರಂ ಹಿತಂ ಶಮನಮಾತ್ಮನಃ ಅಂತ ಹೇಳ್ತಾರೆ. ಗೋಹಾಲು ಸರ್ವರೋಗ ಶಮನವಾಗಿದೆ, ಮನಸ್ಸಿಗೆ ಶಾಂತಿಕಾರಕ, ಶುದ್ಧ ಮತ್ತು ಜೀವಪೋಷಕವಾಗಿದೆ ಅಂತ ಹೇಳ್ತಾರೆ. ಗೋಮೂತ್ರಂ ರಸಾಯನಂ ಪಾವನಂ ದೋಷಜ್ಞಂ ಅಂತ ಹೇಳ್ತಾರೆ. ಗೋಮೂತ್ರವಾದರೆ ಶುದ್ಧೀಕರಣೆ, ವಿಷಹರಣ ಮತ್ತು ರೋಗನಾಶಕ ಗುಣ ಹೊಂದಿದೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಸುಶ್ರುತ ಸಂಹಿತೆ ಏನು ಹೇಳ್ತದೆ ಅಂದರೆ, ಸುಶ್ರುತ ಹೇಳ್ತಾನೆ ಗೋಮಯಂ ರೋಗನಾಶನಂ ದುರ್ಗಂಧನಾಶನಂಚ ಅಂತ ಹೇಳ್ತಾನೆ. ಗೋಮಯ ಹಸುವಿನ ಮಲ ವಾತಾವರಣ ಶುದ್ಧೀಕರಣೆ, ಕ್ರಿಮಿನಾಶಕ ಮತ್ತು ಧೂಪದ ರೂಪದಲ್ಲಿ ಉಪಯುಕ್ತವಾಗ್ತದೆ ಅಂತ ಹೇಳ್ತಾರೆ. ಗೋಮಯಜ್ಞೌ ಹವಿಹಿ ಸೃಜ್ಯತೆ ಶುದ್ಧ್ಯರ್ಥಂ. ಯಜ್ಞದಲ್ಲಿ ಗೋಮಯದಿಂದ ಹುಟ್ಟುವಂಥ ಧೂಮ ಶುದ್ಧಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ತದೆ. ಮತ್ತು ಪಂಚಗವ್ಯವನ್ನು ನಾವು ನೋಡ್ತೇವೆ. ಪುಣ್ಯವಾಚನಾದಿ ಕಾರ್ಯಕ್ರಮಗಳಾದಾಗ ಪಂಚಗವ್ಯವನ್ನು ನಾವು ಪ್ರಿಪೇರ್ ಮಾಡ್ತಾರೆ. ಇದರ ಬಗ್ಗೆ ಚರಕ ಸಂಹಿತದಲ್ಲೂ ಬರ್ತದೆ. ಪಂಚಗವ್ಯಂ ರಸಾಯನಂ ಪಾಪಹರಂ ಪುಣ್ಯವರ್ಧನಂ. ಭಾವಪ್ರಕಾಶ ನಿಘಂಟಿನಲ್ಲಿ ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಗೋಸಂಭೂತಂಚ ಸರ್ವಂ ಹಿತಮೇವ ಮನೀಷಿಭಿಹಿ ಅಂತ ಹೇಳ್ತಾರೆ. ಗೋಹಾಲು, ಮೂತ್ರ, ಗೋಮಯ, ಮಜ್ಜಿಗೆ, ತುಪ್ಪ ಇವುಗಳನ್ನು ಸೇರಿಸಿ ಈ ಒಂದು ಪಂಚಗವ್ಯ ಅಂತ ಮಾಡ್ತಾರೆ. ಇದು ತುಂಬ ಶ್ರೇಷ್ಠ. ಆದರೆ ಅದು ತಗೊಳ್ಳಿಕ್ಕೆ ತುಂಬ ತುಲ್ಯವಾಗಿರುತ್ತೆ. ನಾಲಿಗೆಗೆ ರುಚಿ ಇರುವಂಥದ್ದಲ್ಲ. ಆದ ಕಾರಣ ಕಿಂಚಿತ್ ನಾವು ಪ್ರಾಶನ ಮಾಡಿ ಇಮಿಡಿಯೇಟ್ಲಿ ನೀರು ಕುಡಿತೇವೆ. ಒಂದು ಉದ್ಧರಣೆ ಹಾಕಿದರೆ ತುಂಬ ಕಷ್ಟ ಅದನ್ನು ಕುಡಿಯೋದೆ. ಹಾಲು ಬೇಕಾದರೂ ನಾವು ಎಷ್ಟಾದರೂ ಕುಡಿಬೋದು, ರುಚಿ ಇರುತ್ತೆ ಆದ ಕಾರಣ. ಆದರೆ ಗೋಮಯ ಹಾಲಿಗಿಂತಲೂ ಶ್ರೇಷ್ಠ. ತುಂಬ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು, ಔಷಧ ರೂಪದಲ್ಲಿರುವಂಥದ್ದು. ನಿಮಗೆ ಎಷ್ಟೋ ಕಡೆ ಪ್ರಾಚೀನ ಆಯುರ್ವೇದದಲ್ಲಿ ಕೆಲವಿನ ರೋಗಗಳಿಗೆ ಪಂಚಗವ್ಯವನ್ನೇ ಔಷಧವಾಗಿ ಕೊಡ್ತಾರೆ. ಸೊ ಹಾಗಾಗಿ ತುಂಬ ಶ್ರೇಷ್ಠವಾದದ್ದು ಅಂತಂಬ ಒಂದು ಇದರಲ್ಲಿ ಇದು ಬರ್ತದೆ. ಆಯುರ್ವೇದ ದೃಷ್ಟಿಯಿಂದ ಇನ್ನೊಂದು ನಾವು ನೋಡಬೇಕಾದ್ದು ಏನಂತಂದರೆ, ಎಲ್ಲ ಚೆನ್ನಾಗೇ ಇದೆ ಆಯುರ್ವೇದ ಎಲ್ಲ ಕೂಡ ಇದು ಔಷಧ ರೂಪದಲ್ಲಿ ಹೇಳಿದೆ. ನಾವು ಇಲ್ಲಿ ನೋಡಬೇಕಾದ್ದೇನೆಂದರೆ, ಹಾಲು ಆಹಾರವ ಅಥವಾ ಔಷಧವ? ಯಾಕೆಂತಂದರೆ ಆಯುರ್ವೇದ ಯಾವ ರೋಲ್ ಪ್ಲೇ ಆಗುತ್ತೆ? ರೋಗ ಬಂದಾಗ ಯಾವ ರೀತಿ ಉಪಶಮನಗೊಳಿಸಿಕೊಳ್ಳಬೇಕು, ಅದರಿಂದ ಪಾರಾಗಬೇಕಾದ್ರೆ ಏನು ಮಾಡಬೇಕು ಅಂತಂಬುದು ಆಯುರ್ವೇದ ಹೇಳುತ್ತೆ. ನಮಗೆ ಇವತ್ತು ಅಲೋಪತಿ ವೈದ್ಯ ಕೊಡೋದೇ ಅಲ್ವಾ? ಕಷ್ಟ ಬಂದಾಗ ರೋಗ ಬಂದಾಗ ಯಾವ ಟ್ಯಾಬ್ಲೆಟ್ ಹಾಕ್ಕೊಳ್ಬೇಕು, ಯಾವ ಥರದ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಅಂತ ಬರ್ತದೆ. ಚೆನ್ನಾಗಿದ್ದಾಗ, ಆರಾಮಾಗಿದ್ದಾಗ ನಾವು ಟ್ಯಾಬ್ಲೆಟ್ಸ್ ಹಾಕ್ಕೊಳ್ಳೋದಿಲ್ವಲ್ಲ. ಪರಿಪೂರ್ಣವಾಗಿ ಆರೋಗ್ಯವಂತನಾದವನು ದಿನಕ್ಕೊಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದಿಲ್ಲ. ಯಾವಾಗ ಹಾಕ್ಕೊಳ್ತಾನೆ? ಜ್ವರ ಬಂದವನಿಗೆ ಅದು ತುಂಬ ಒಳ್ಳೆಯದು. ಜ್ವರ ಇಲ್ಲದೇ ಇದ್ದಾಗ ಬೇಕಿಲ್ಲ ಅದು. ಹಾಗೆ ಆಯುರ್ವೇದದಲ್ಲಿ ಎಲ್ಲ ಕಡೆ ಹಾಲನ್ನು ಔಷಧ ರೂಪದಲ್ಲೇ ಹೇಳ್ತಾರೆ. ನಿತ್ಯ ಬಳಸುವಂಥ ಪದಾರ್ಥ ರೂಪದಲ್ಲಿ ಎಲ್ಲಿ ಹೇಳೋದಿಲ್ಲ ಅದರ ಬಗ್ಗೆ. ಸೊ ಇಲ್ಲಿ ನಮಗೆ ಪ್ರಶ್ನೆ ಇದೆ, ಆ ಹಾಲು ಆಹಾರವಾ ಔಷಧವಾ? ಇದ್ರ ಬಗ್ಗೆ ನಾವು ನೋಡಬೇಕು. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಗೋಮೂತ್ರ, ಗೋಮಯ ಇವೆಲ್ಲ ಕೂಡ ಸರಿ, ಹಾಲಿನ ಪ್ರಾಡಕ್ಟ್ಸ್ ಎಲ್ಲ ಕೂಡ ಇದೆ. ಅದನ್ನು ಕೂಡ ನಾವು ಹಂತ ಹಂತವಾಗಿ ನೋಡೋಣ. ಚರಕ ಸಂಹಿತೆಯಲ್ಲಿ ಸೂತ್ರಸ್ಥಾನದಲ್ಲಿ ಏನು ಬರುತ್ತೆ? ಯುಕ್ತಮಾಹಾರ ಔಷಧ ಸೇವನಂ ಚಾಯುಹು ಅಂತ. ಯುಕ್ತ ಸಮಯೇ ಸೇವಿತಂ ಅಮೃತಂ ಅಯುಕ್ತ ಸಮಯೇ ವಿಷಂ ಅಂತ ಬರ್ತದೆ. ಅಂದರೆ ಒಂದು ವಸ್ತು ಯಾವುದೇ ಆಗಲಿ ಯೋಗ್ಯವಾದಂಥ ಸಮಯದಲ್ಲಿ ಯೋಗ್ಯವಾದಂಥ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಅಮೃತ. ಅದು ಯಾವಾಗ ಇದು ಮಾಡಬೇಕು ಅವಾಗೇ ಮಾಡಬೇಕು. ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಸೇವಿಸಿದರೆ ಅದು ವಿಷ ಆಗ್ತದೆ. ಡಾಕ್ಟರ್ ಹೇಳ್ತಾನೆ, ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು, ಊಟಕ್ಕೆ ಮುಂಚೆನ, ಊಟ ಆದಮೇಲೆ. ಸೊ ಪ್ಲ್ಯಾನ್ ಕೊಡ್ತಾನೆ, ಈ ರೀತಿಯಾಗೆ ಹಾಕ್ಕೊಳ್ಬೇಕು. ಯೋಗ್ಯವಾದಂಥ ಸಮಯದಲ್ಲಿ ಯೋಗ್ಯವಾದ ಪ್ರಮಾಣದಲ್ಲಿ ಡೋಸೇಜ್.
ಎಷ್ಟು ಹಾಕ್ಕೊಳ್ಬೇಕು, ಎಷ್ಟು ಎಮ್ ಜಿ ಹಾಕ್ಕೊಳ್ಬೇಕು ಎಲ್ಲ ಕೂಡ ಸೂತ್ರಬದ್ಧವಾಗಿ ಹೇಳ್ತಾನೆ. ಹಾಗೆ ಒಂದು ಯಾವಾಗ ಔಷಧ ಆಗುತ್ತೆ ಅಂತಂದರೆ ಯಾವ ಸಮಯದಲ್ಲಿ ಹಾಕ್ಕೊಳ್ಬೇಕು, ಎಷ್ಟು ಪ್ರಮಾಣ, ಅದರ ಮೇಲೆ ಆಧಾರ ಪಟ್ಟಿರ್ತದೆ. ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಹಾಕ್ಕೊಂಡ್ರೆ ಅದು ವಿಷ ಆಗ್ತದೆ. ಸೊ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಕೊಟ್ಟಿದ್ದಾನೆ, ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಏನಾಗ್ತದೆ, ಇನ್ನು ಬೆಳಗ್ಗೆ ಹೇಳೋ ಕೆಲಸ ಇಲ್ಲ ನಾವು, ವಿಷ. ಹಾಗೆ ಹಾಲು ಕೂಡ ಔಷಧ ರೂಪದಲ್ಲಿಯೇ ತುಂಬ ಮಾನ್ಯ. ದೈನಂದಿನ ಆಸಕ್ತಿ ಪಾನೀಯಗಳಲ್ಲಿ ಇದು ಹೇಳುವುದಿಲ್ಲ. ಸೊ ಹಾಲಿನ ಉಪಯೋಗದ ನಿಯಮಗಳು ತುಂಬ ಕಡ್ಡಾಯವಾಗಿ ಹೇಳ್ತದೆ. ಯಾವಾಗ ರೋಗಾವಸ್ಥೆ, ದೌರ್ಬಲ್ಯ, ಕ್ಷಯ, ಪಿತ್ತವೃದ್ಧಿ ಇದು ಯಾರಿಗಿದೆಯೋ ಅವರಿಗೆ ಕಿಂಚಿತ್ ಪ್ರಮಾಣದಲ್ಲಿ ಹಾಲು, ತುಪ್ಪ, ಪಾಯಸ ಇತ್ಯಾದಿಗಳನ್ನು ಹೇಳ್ತಾರೆ. ಪಾಯಸ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ. ಹಿಂದಿನ ಕಾಲದಲ್ಲಿ ಯಾವ ಪದಾರ್ಥ ಎಷ್ಟು ತಿನ್ನಬೇಕು, ಎಷ್ಟು ಎಲ್ಲ ತುಂಬ ಶ್ರುತಿಬದ್ಧವಾಗಿತ್ತು. ಇವತ್ತು ಹಬ್ಬ ಹಾಡಿಗಳಲ್ಲಿ ನಾವು ಬಡಿಸುವಂಥ ಉಪ್ಪಿನಕಾಯಿ ಪಲ್ಯಗಳಾಗಲಿ, ಪಾಯಸ ಆಗ್ಬೋದು, ತುಂಬ ಅದೊಂದು ಒಳ್ಳೆ ದೊಡ್ಡ ನಿಯಮ ಏನಂತಂದರೆ ಊಟ ಮಾಡುವಾಗ ಒತ್ತಾಯ ಮಾಡಬಾರ್ದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಅವ್ರಿಗೆ ಇಷ್ಟ ಇದ್ದರೆ ಅವ್ರು ನೋಡಿ ಗೊತ್ತಾಗ್ತದೆ, ಒಂದು ಸಲ 2 ಸಲ ಕೇಳಿದ್ರೆ ಓಕೆ ಅಂದರೆ ಪರವಾಗಿಲ್ಲ, ಬೇಡವೇ ಬೇಡ ಅಂತ ಅವ್ರು ಮಾಡಿದಾಗ ಒತ್ತಾಯ ಮಾಡಿ ಬಡಿಸಬಾರದು, ಅದು ತುಂಬ ದೋಷ ಅಂತ ಕೂಡ ಹೇಳ್ತಾರೆ. ಸೊ ಕಿಂಚಿತ್ ಪ್ರಮಾಣದಲ್ಲಿ ಹಾಲು, ತುಪ್ಪ, ಪಾಯಸ ಇತ್ಯಾದಿಗಳು ಒಳ್ಳೆಯದು. ಯಾರಿಗೆ ರೋಗಾವಸ್ಥೆಯಲ್ಲಿದ್ದಾಗ ಅಂಡರ್ಲೈನ್ ಮಾಡಿಕೊಳ್ಳಿ. ಉದ್ದೇಶ ಏನು? ಶಮನ, ಪೋಷಣೆ. ಆವಾಗ ಅವ್ರಿಗೆ ಈ ದೌರ್ಬಲ್ಯವನ್ನು ಹೆಚ್ಚಿಸಿ ಸ್ವಲ್ಪ ಕಡಿಮೆ ಮಾಡಿ ಬಲವನ್ನು ಕೊಡಲಿಕ್ಕೆ ತುಂಬ ಉಪಯುಕ್ತವಾಗ್ತದೆ. ಆರೋಗ್ಯ ಸ್ಥಿತಿ ಚೆನ್ನಾಗಿ ಆರೋಗ್ಯವಂತನ ಇದ್ದಾಗ ಅಲ್ಪ ಪ್ರಮಾಣ ಮಿತ ಉಪಯೋಗ, ತುಂಬ ಕಡಿಮೆ ತಗೊಳ್ಬೇಕು ಹಾಲು. ಬಲಪೋಷಕ, ಧಾತು ಪೋಷಕ ಹೇಗೆಂದರೆ ಕನ್ಸ್ಯೂಮ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ನಿತ್ಯ ಉಪಯೋಗಕ್ಕೆ ಪಾನೀಯವಾಗಿ ಕಾಫಿ ಆಗ್ಬೋದು, ಚಹಾ ರೂಪದಲ್ಲಿ ಆಯುರ್ವೇದದಲ್ಲಿ ಇಲ್ಲಿ ಕೂಡ ನಿತ್ಯ ಉಪಯೋಗಕ್ಕೆ ಶಿಫಾರಸು ಮಾಡಿಲ್ಲ. ಒಂದು ವೇಳೆ ತಗೊಂಡ್ರೆ ಏನಾಗ್ತದೆ, ಅಜೀರ್ಣ ಆಗ್ತದೆ, ಆಮ ಅಂತಂತೇವೆ. ಸೊ ಜೀರ್ಣ ಆಗೋದಿಲ್ಲ, ವಾತ ಕಫ ವೃದ್ಧಿ ಆಗ್ತದೆ. ಆಯುರ್ವೇದದಲ್ಲಿ ಕೂಡ ಹಾಲನ್ನು, ಕಾಫಿ ಅಥವಾ ಚಹಾದಂಥ ಮನೋರಂಜಕ ಪಾನೀಯಗಳ ಉಪಯೋಗಿಸುವುದು ಸ್ಪಷ್ಟವಾಗಿ ವಿರೋಧ ಮಾಡ್ತದೆ. ಯಾಕೆಂದರೆ ಈ ಹಾಲು ಕಾಫಿ ಬಂದಿದ್ದು ಹಿಂದೆ ಇಲ್ಲ, ಅದು ಬಂದಿದ್ದು ಪಾಶ್ಚಾತ್ಯರು ನಮ್ಮ ಮೇಲೆ ದಾಳಿ ಮಾಡಿದಾಗ ಅವರು ತಂದು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಷ್ಟೇ. ನಮ್ಮದರಲ್ಲಿ ಕಷಾಯಗಳಂತೂ ಇತ್ತು. ಯಾರ ಮನೆಗಾದರೂ ಹೋದರೆ ಶುದ್ಧವಾದಂಥ ಮಜ್ಜಿಗೆ ಕೊಡ್ತಿದ್ರು, ಮಜ್ಜಿಗೆ ರೆಕಮೆಂಡ್ ಮಾಡ್ತದೆ. ಆದರೆ ಬೇರೆ ಯಾವುದು ಹಾಲು ಇಲ್ಲಿ ರೆಕಮೆಂಡ್ ಮಾಡಿಲ್ಲ. ಹಾಲು, ತುಪ್ಪ, ಮೊಸರು ಮುಂತಾದಗಳು ಯೋಗ್ಯ ಕಾಲದಲ್ಲಿ ಹಿತಮಾತ್ರೆಯಲ್ಲಿ ಹಿತದೃಷ್ಟಿಯಿಂದ ಸೇವಿಸಿದಾಗ ಮಾತ್ರ ಅದು ಪೋಷಕವಾಗ್ತದೆ ಅಂತ ಹೇಳ್ತಾರೆ. ಸೊ ಇನ್ನೊಂದು, ಅತಿಯಾಗಿ ಸೇವೆ ಮಾಡಿದ್ರೆ ಏನಾಗ್ತದೆ, ಅತಿ ಸೇವನಾತ್ ಅಮೃತಮಪಿ ವಿಷಂ ಭವತಿ ಅಂತ ಹೇಳ್ತಾರೆ. ಅತಿಯಾಗಿ ಸೇವಿಸಿದರೆ ಅಮೃತವೂ ಕೂಡ ವಿಷವಾಗ್ತದೆ. ಹೀಗಾಗಿ ಹಾಲು ಔಷಧ ರೂಪದಲ್ಲಿ ಪರಿಹಾರ ಅಥವಾ ಶರೀರ ಧಾತು ಶಮನಾರ್ಥವಾಗಿ ಉಪಯೋಗಿಸಬೇಕೇ ಹೊರತು ದೈನಂದಿಕ ಆಸಕ್ತಿ ಪಾನೀಯಗಳಲ್ಲ ಅಂಥೇಳಿ ನಮಗೆ ಸ್ಪಷ್ಟವಾಗಿ ಆಯುರ್ವೇದದಲ್ಲಿ ಹೇಳ್ತದೆ. ಸಾರಾಂಶ, ಹಾಲು ಮತ್ತು ಅದರ ಉಪಪದಾರ್ಥಗಳು ಪವಿತ್ರ ಔಷಧ ದ್ರವ್ಯಗಳು. ಅವುಗಳ ಸೇವನೆ ದೋಷ ಸ್ಥಿತಿಗೆ ಅನುಗುಣವಾಗಿರಬೇಕು. ಆರೋಗ್ಯವಂತನಿಗೆ ಹಾಲಿನ ಮಿತೋಪಯೋಗ ಮಾತ್ರ ಶಿಫಾರಸು ಮಾಡ್ತದೆ. ಮಿತವಾಗಿ ನಾವು ದೇವಸ್ಥಾನದಲ್ಲಿ ಅದು ಕೂಡ ಹಾಲು ಡೈರೆಕ್ಟಾಗಿ ಕೊಡೋಲ್ಲ. ಹಾಲು, ಮೊಸರು, ಹಣ್ಣು, ತುಪ್ಪ, ಜೇನುತುಪ್ಪ ಇದೆಲ್ಲ ಹಾಕಿ ಪಂಚಾಮೃತವಾಗಿ ಕೊಡ್ತಾರೆ. ಎಷ್ಟು ಒಂದು ಉದ್ಧರಣೆ, ಒಂದು ಸಣ್ಣ ಸೌಟಿಂದ ಕೊಡ್ಬೋದು. ಅಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಏನೂ ಆಗಲ್ಲ. ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಅದರ ಪರ್ಯವಸಾನಗಳು ತುಂಬ ಜಾಸ್ತಿ ಇರುತ್ತೆ. ಅನಾರೋಗ್ಯಾವಸ್ಥೆಯಲ್ಲಿ ಮಾತ್ರ ಅದು ರಸಾಯನ ಔಷಧ ಎಂದು ಪರಿಗಣಿಸುತ್ತೆ ಆಯುರ್ವೇದ. ಮತ್ತು ಆಯುರ್ವೇದವು ಹಾಲನ್ನು ಸರ್ವರಿಗೂ ಶಿಫಾರಸು ಮಾಡಿಲ್ಲ. ಯಾಕೆ ಹೇಳ್ತಾರೆ? ಅದಕ್ಕೂ ಚರಕ ಸಂಹಿತೆ ಸೂತ್ರಸ್ಥಾನದಲ್ಲಿ ಬರುತ್ತೆ. ಕ್ಷೀರಂ ಶೀತಂ ಗುರುಸ್ನಿಗ್ಧಂ ಮಧುರಂ ಸಾತ್ಮ್ಯಂ ಪಿತ್ತಶಮನಂ ಅಂತ ಬರ್ತದೆ. ನಚೈತತ್ ಸರ್ವಭೂತಾನಾಂ ಹಿತಂ ಅಂತ ಬರ್ತದೆ. ಅಂದರೆ ಹಾಲು ಶೀತ, ಗುರು ಅಂತಂದರೆ ಜೀರ್ಣಕ್ಕೆ ಭಾರವಾದದ್ದಂತು ಅಂತ ಅರ್ಥ. ಸ್ನಿಗ್ಧ ಮತ್ತು ಪಿತ್ತಶಾಮಕ ಇದು ಎಲ್ಲರಿಗೂ ಹಿತವಲ್ಲ. ಹಿತವಾದವರು ಯಾರು? ಶಾರೀರಿಕ ದೌರ್ಬಲ್ಯ ಇದ್ದವರು, ಅನಾರೋಗ್ಯವಾಗಿದ್ದವರು, ಕ್ಷಯೆ, ಪಿತ್ತವೃದ್ಧಿ ಜಾಸ್ತಿ ಯಾರಿಗಾಗಿರುತ್ತೆ ಅವರಿಗೆ, ಬಲಹೀನವಾದಂಥ ದೇಹಗಳು ಯಾರಿಗಿದೆ ಅವರಿಗೆ ಹಾಲು ತುಂಬ ಒಳ್ಳೆಯದು.
ಈಗ ಸಣ್ಣ ಮಕ್ಕಳಿಗೆ ಬಲಹೀನವಾಗಿದ್ದರೆ ಕೊಡ್ತಾರೆ. ಈಗ ತಾಯಿ ಹಾಲು ಅಷ್ಟು ಸರಿ ಹೋಗಿಲ್ಲ ಅಂತಂದರೆ, ಮಗು ತುಂಬ ವೀಕ್ ಆಗಿದೆ ಅಂತಂದರೆ ಆವಾಗ ಹಸುವಿನ ಹಾಲು ಕಿಂಚಿತ್ ಕೊಡ್ತಾರೆ. ಅದು ಸ್ವಲ್ಪ ಏಜಲ್ಲಿ ಒಂದು ಸಲ ಬಲಿಷ್ಠವಾದ ಆದಂತಂದರೆ ಮತ್ತೆ ಅದನ್ನು ಕೊಡೋದಿಲ್ಲ. ಸೊ ಭಗವಂತ ಸೃಷ್ಟಿ ಪ್ರತಿಯೊಂದು ಪ್ರಾಣಿಗೂ ಕ್ಷೀರದ ತಾಯಿ ವ್ಯವಸ್ಥೆ ಇರ್ತದೆ. ಅದು ಅವರಿಗೆ ಮಾತ್ರ ಕ್ಷೇಮ. ಬೇರೆ ಪ್ರಾಣಿಯ ಹಾಲು ಅಷ್ಟು ಒಳ್ಳೆಯದಲ್ಲ ಅಂತ ಬರ್ತೀನಿ ನಾ ಡೀಪಾಗಿ. ಯಾರಿಗೆ ಅಹಿತವಾಗಿರ್ತದೆ, ಬಲಿಷ್ಠನಾಗಿದ್ದವನಿಗೆ, ಯಾವ ರೋಗ ಇಲ್ಲದೆ ಆರೋಗ್ಯವಂತನಾದವನಿಗೆ, ಕಫ ಪ್ರಕೃತಿ ಜಾಸ್ತಿ ಇದ್ದವನಿಗೆ, ಮೆದ್ದುತನ ಹೊಂದಿದವರಿಗೆ, ಅಜೀರ್ಣ ಯಾರಿಗಾಗುತ್ತೆ, ಜಾಸ್ತಿ ಜೀರ್ಣ ಯಾರು ಆಗೋದಿಲ್ಲವೋ ಅವರಿಗೆ ಹಾಲಿನ ಪದಾರ್ಥಗಳು ನಿಷಿದ್ಧ ಅಂತ ಹೇಳ್ತಾರೆ. ಜೀರ್ಣ ಆಗೋದಿಲ್ಲ, ಏನು ತಿಂದಿದ್ರು ಸರಿಯಾಗಿ ಮೋಷನ್ಸ್ ಆಗೋದಿಲ್ಲ ಅಂತಂದರೆ ಅವರು ಕಾಫಿ ಟೀ ಇಂಥದ್ದು ಜಾಸ್ತಿ ಕುಡಿದ್ರೆ ಏನಾಗುತ್ತೆ, ಇನ್ನೂ ಕಷ್ಟ ಆಗ್ತದೆ. ಹೀಗಾಗಿ ಆಯುರ್ವೇದದಲ್ಲಿ ಕೂಡ ಎಲ್ಲ ಮನುಷ್ಯರು ನಿತ್ಯ ಹಾಲು ಕುಡಿಯಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಬದಲಿಗೆ ಯೋಗ್ಯರಿಗೆ ಮಾತ್ರ ಔಷಧ ರೂಪದಲ್ಲಿ ಅಂತ ಹೇಳಿದೆ. ಈ ಶ್ಲೋಕಗಳನ್ನು ನಾವು ಅದನ್ನು ಬಿಡಿಸಿ ಅರ್ಥ ಮಾಡಿಕೊಳ್ಳೋದು. ಆಮೇಲೆ ಹಾಲಿನ ನಿಷೇಧ ಪರಿಸ್ಥಿತಿಗಳ ಬಗ್ಗೆ ಕೂಡ ಹೇಳ್ತಾರೆ. ಹಾಲಿನ ನಿಷೇಧದ ಪರಿಸ್ಥಿತಿಗಳು ನೋಡಿದ್ರೆ ಸುಶ್ರುತ ಸಂಹಿತೆಯಲ್ಲಿ ಬರ್ತದೆ. ಅಜೀರ್ಣ ನ ಪಿಬೇತ್ ಕ್ಷೀರಂ ವಾತ ಕಫ ಬಲವಾನ್ ನ ಪಿಬೇತ್ ಅಂತ ಹೇಳ್ತಾರೆ. ಅಜೀರ್ಣ, ವಾತ, ಕಫ ಹೆಚ್ಚಾಗಿರುವ ವ್ಯಕ್ತಿ ಹಾಲು ಸೇವಿಸಲೇಬಾರದು. ಹಾಲಂತಂದರೆ ಹಾಲಿಗೆ ಸಂಬಂಧಪಟ್ಟ ಯಾವುದೇ ಆಗಲಿ. ಇನ್ನು ಕಷಾಯಗಳು ಕುಡಿಬೋದು, ಹಾಲು ಬಿಟ್ಟು ಹಾಲಿ ಪದಾರ್ಥ ಇಲ್ಲದಂಥ ಕಷಾಯಗಳು ಕುಡಿದು ತುಂಬ ಉತ್ತಮ. ಆದರೆ ವಾತ ಕಫ ಜಾಸ್ತಿ ಇದ್ದವರು ಹಾಲಿನ ಪದಾರ್ಥಗಳು ಒಳ್ಳೆಯದಲ್ಲ ಅಂತ ಈ ಸುಶ್ರೂಷ ಸಂಹಿತವೇ ಹೇಳ್ತದೆ. ಅಥವಾ ದೇಹದಲ್ಲಿ ಅಜೀರ್ಣ ಆಮ ಅಂತೇವೆ, ಅಜೀರ್ಣ ವಿಷ ಇದ್ದಾಗ, ಸರಿಯಾಗಿ ಜೀರ್ಣ ಆಗದೇ ಇದ್ದರೆ, ಸೊ ಮತ್ತು ವ್ಯಾಯಾಮದ ತಕ್ಷಣ, ಶಾರೀರಿಕವಾಗಿ ವ್ಯಾಯಾಮ ಮಾಡಿರ್ತೀವಲ್ಲ, ತುಂಬ ದೊಡ್ಡ ಕೆಲಸಗಳು ಮಾಡಿದ ತಕ್ಷಣ ಹಾಲನ್ನು ಕುಡಿಬಾರ್ದು. ರಾತ್ರಿ ತಡೆ ಹೊತ್ತಿನಲ್ಲಿ ತುಂಬ ಲೇಟ್ ಆಗಂಥ ಸಮಯದಲ್ಲಿ ಹಾಲು ಕುಡಿಬಾರ್ದು. ಅದು ಯಾರು ಯೋಗ್ಯರು, ಯಾರಿಗೆ ಹಾಲು ಕುಡಿಬೇಕಾದಂಥ ಅವಶ್ಯಕತೆ ಇರುತ್ತೆ ಅವರು ಈ ಸಂದರ್ಭದಲ್ಲಿ ಕುಡಿಬಾರದು. ಮಳೆಗಾಲದಲ್ಲಿ ಹಾಲು ವಿಷದಂತೆ ವರ್ತಿಸ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೂ ಹೇಳ್ತಾರೆ, ಅಯುಕ್ತ ಕಾಲೇ ಸೇವಿತಂಚೀರಂ ವಿಷ ಸಮಾನಂ ಅಂತ ಭಾವಪ್ರಕಾಶ ನಿಘಂಟುಕದಿಂದ ಬರ್ತದೆ. ಯೋಗ್ಯ ಕಾಲವಲ್ಲದೆ ಕುಡಿದಂಥ ಹಾಲು ವಿಷದಂತೆ ವರ್ತಿಸ್ತದೆ. ಸೊ ಹಾಗಾಗಿ ದೇಹದ ತತ್ವದ ದೃಷ್ಟಿಯಿಂದ ಆಯುರ್ವೇದವು 3 ದೋಷಗಳ ಮೇಲೆ, ವಾತ ಪಿತ್ತ ಕಫ ಆಧಾರಿತ ಹಾಲು ಶೀತ ಗುರು ಸ್ನಿಗ್ಧ ಸ್ವಭಾವವಂಥದ್ದು. ಇದು ಕಫವನ್ನು ತುಂಬ ಹೆಚ್ಚು ಮಾಡ್ತದೆ. ಸೊ ಹೇಗಿರ್ತದೆ, ಕಾಫಿ ಹಾಲಿಗೆ ಸಂಬಂಧಪಟ್ಟದ್ದು ಕುಡಿದಾಗ ಕಾಯಿಕ ಚಟುವಟಿಕೆ ಕಡಿಮೆ ಇರುವವರು ಕುಡಿಬೇಕಿದು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ. ಸೊ ಇಂಥವ್ರಿಗೆ ಜಾಸ್ತಿ ಕಫ ಜಾಸ್ತಿ ಮಾಡ್ತದೆ. ನಾವು ಅನುನಿತ್ಯ ಓಡಾಡಿಕೊಂಡಿದ್ದವರು ಹಾಲು ಕುಡಿದ್ರೆ ಪರವಾಗಿಲ್ಲ. ಒಂದೇ ಕಡೆ ಲೈಫ್ ಸ್ಟೈಲ್, ನಾವು ಇವತ್ತು ಮಾಡೋ ಉದ್ಯೋಗಗಳೆಲ್ಲ ಕೂಡ ಏನು ಸಾಫ್ಟ್ವೇರ್ ಕೆಲಸಗಳು ಮಾಡ್ತೇವೆ, ತುಂಬ ಶಾರೀರಿಕವಾದ, ಯಾರಿಗೂ ಕೂಡ ಶಾರೀರಿಕವಾದಂಥ ಶ್ರಮ ಬೇಡ, ಅದಕ್ಕೋಸ್ಕರವೇ ಓದಿಕೊಡ್ತೇವೆ. ಶ್ರಮ ಇಲ್ಲದಂಥ ಹಣವನ್ನು ಸಂಪಾದಿಸಬೇಕು ಅಂತಲೇ ಒಳ್ಳೆ ಉದ್ಯೋಗವನ್ನು ತೊಡ್ತೇವೆ. ಯಾಕಂದರೆ ಜಾಸ್ತಿ ಶಾರೀರಿಕ ಶ್ರಮ ಇರೋದಿಲ್ಲ. ಆ ಥರ ಲೈಫ್ ಸ್ಟೈಲ್ ಇದ್ದವರು ಹಾಲು ಜಾಸ್ತಿ ಸೇವ್ ಮಾಡಿದರೆ ಕಫವನ್ನು ಹೆಚ್ಚಿಸ್ತದೆ. ನಾವು ಒಂದೇ ಕಡೆ ಕೂತ್ಕೊಂಡು ತಲೆ ಚಚ್ಚಿಕೊಡ್ತೇವೆ, ಆ ತಲೆ ಕೆಟ್ಟು ಹೋಗ್ತದೆ. ಬ್ಯಾಂಕ್ ಮ್ಯಾನೇಜರ್ಗಳಾಗಲಿ ಸಾಫ್ಟ್ವೇರ್ ಪೀಪಲ್ ಆಗಲಿ ಚಚ್ಚಿಕೊಂಡು ಅದರಿಂದ ಹೊರಗೆ ಬರಬೇಕು ಅಂತೇಳಿ ಸ್ಟಿಮ್ಯುಲೆಂಟ್ಸ್ ಟೀ ಕಾಫಿ ರೂಪದಲ್ಲಿ ಕುಡಿತೇವೆ. ಅದು ತುಂಬ ಕಫವನ್ನು ಜಾಸ್ತಿ ಮಾಡ್ತದೆ. ಅದು ಒಂದೇ ಸಾರಿ ಆವಾಗೇನು ಪ್ರಭಾವ ತೋರಿಸೋದಿಲ್ಲ. ಅದರ ಪ್ರಮಾಣ ಯಾವಾಗ ಜಾಸ್ತಿ ಆಗ್ತದೋ ಆವಾಗ ನೆಗಡಿ, ಕೆಮ್ಮು, ಜ್ವರ ರೂಪದಲ್ಲಿ ಕಾಣಿಸಿಕೊಳ್ಳೋದು. ಪ್ರಮಾಣ ಮೀರ್ತಂದರೆ ಶರೀರದಲ್ಲಿ ಜ್ವರ ಬರ್ತದೆ. ಆ ಪ್ರಮಾಣ ಮಿತವಾಗಿರೋವರೆಗೂ ಏನು ತೊಂದರೆ ಕೊಡಲ್ಲ. ಅದು ಮೀರಿತು ಅಂತಂದರೆ ನಮಗೆ ಜ್ವರ ಬರುತ್ತೆ, ಒಂದು 3-4 ದಿನ ಮಲ್ಕೊಳ್ತೇವೆ, ಆ ಕಫ ಆಗ್ತದೆ, ಅದನ್ನು ಹೊರಗೆ ತರಲಿಕ್ಕೆ ಬೇರೆ ಟ್ಯಾಬ್ಲೆಟ್ಸ್ಗಳನ್ನು ಬಳಸ್ತೇವೆ. ಅಜೀರ್ಣ ಪ್ರವೃತ್ತಿ ಯಾರಿಗಿರುತ್ತೆ, ಯಾರಿಗೆ ಬೇಗ ಜೀರ್ಣ ಆಗೋದಿಲ್ಲ, ಬೇಗ ಪ್ರತಿನಿತ್ಯ ಟಾಯ್ಲೆಟಿಗೆ ಹೋಗುವಂಥದ್ದು ಯಾರಿಗಿರೋದಿಲ್ಲ, ಅವರಿಗೆ ತುಂಬ ಕಷ್ಟ. ಇದು ಅಜೀರ್ಣ ಪ್ರವೃತ್ತಿಯನ್ನು ಬೆಳೆಸಿಬಿಡ್ತದೆ. ಮೇದು, ಮಧುಮೇಹ, ಶ್ಲೇಷದೋಷ ಇರೋರ ಹಾಲು ಸೇವಿಸಿದರೆ ಅದು ರೋಗಕಾರಕವಾಗ್ತದೆ ಅಂತ ಹೇಳ್ತದೆ. ಸೊ ಹಾಗಾಗಿ ಆಯುರ್ವೇದ ನಿಷ್ಕರ್ಷ ಇಷ್ಟೇ, ದೌರ್ಬಲ್ಯ ಪಿತ್ತ ಹೆಚ್ಚಾಗಿರುವವರು ಮಿತವಾಗಿ ಉಪಯೋಗ ಮಾಡಬೇಕು, ಅದು ಔಷಧ ರೂಪದಲ್ಲಿ ಉಪಯೋಗ ಮಾಡಬೇಕು. ಇದು ಹಿತ ಅಂತ ಹೇಳ್ತದೆ. ಕಫ, ಮೇದು, ಅಜೀರ್ಣ ಸ್ಥಿತಿ ಇದ್ದವರಿಗೆ ಹಾಲು ಪೂರ್ತಿಯಾಗಿ ನಿಷೇಧಿತ, ಅದು ಅಹಿತ ಅಂತ ಹೇಳ್ತಾರೆ. ಆರೋಗ್ಯವಂತರಾಗಿರೋರಿಗೆ
ಬಲಿಷ್ಠರಾಗಿರೋರಿಗೆ, ಕ್ರಿಯಾಶೀಲಕವಾಗಿದ್ದವರಿಗೆ ಇದು ಅನಿವಾರ್ಯ ಅಲ್ಲ. ಕಿಂಚಿತ್ ಪ್ರಮಾಣ ಅಕೇಶ್ನಲ್ಲಿ ತಗೊಳ್ಬೇಕು, ಅದು ತುಂಬ ಕಡಿಮೆ ಪ್ರಮಾಣ. ನಿತ್ಯ ಸೇವನೆ ಇದು ಯೋಗ್ಯವಲ್ಲ ಅಂತ ಹೇಳ್ತಾರೆ. ನಿತ್ಯಪಾನ, ಕಾಫಿ, ಚಹಾ, ಟೈ, ಈ ಥರ ಐಸ್ ಕ್ರೀಮ್ಸ್ ಆಗಲಿ, ಹಾಲಿನ ಪದಾರ್ಥಗಳು ಏನೇನಿದೆ ಎಲ್ಲ ಕೂಡ ವಿಷ ಸಮಾನ ಅಂತ ಹೇಳ್ತಾರೆ. ಇದು ನಿಷೇಧ. ಆರೋಗ್ಯವಂತನಾದವನಿಗೆ ಅಥವಾ ಯಾರಿಗೇ ಆಗಲಿ ನಿತ್ಯ, ಯಾಕೆಂದರೆ ದೌರ್ಬಲ್ಯ ಇದ್ದವರಿಗೆ ಕೂಡ ಅದರಿಂದ ಹೊರಗೆ ಬರೋಷ್ಟವರೆಗೆ ತೊಗೊಳ್ತೇವೆ. ಈಗ ಪ್ಯಾರಾಸಿಟಮಾಲ್ ಆಗಲಿ, ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ, ಸಮಸ್ಯೆಯಿಂದ ಹೊರಗೆ ಬರೋರಿಗೆ ತೊಗೊಳ್ಳೋದು, ಆಮೇಲೆ ನಾವು ತೊಗೊಳ್ಳೋದಿಲ್ಲ. ನಿತ್ಯ ಕುಡಿಬಾರದು. ಆರೋಗ್ಯವಂತನಾಗಲಿ ಅನಾರೋಗ್ಯವಂತನಾಗಲಿ ನಿತ್ಯ ಇದು ಕ್ಷೇಮವಲ್ಲ ಅಂತ ಆಯುರ್ವೇದ ಹೇಳ್ತದೆ. ಸೊ ಆಯುರ್ವೇದ ಸಾರಾಂಶದ ವಾಕ್ಯ ನಾವು ನೋಡಿದರೆ, ಯುಕ್ತ ಮಾತ್ರೋಪಯೋಗಿಂ ಹಿತಂ ಅತಿ ಮಾತ್ರೋಪಯೋಗಿ ಹಾನಿಕರಂ ಅಂತ ಹೇಳ್ತದೆ. ಅರ್ಥ, ಯೋಗ್ಯ ಪ್ರಮಾಣದಲ್ಲಿ ಸೇವಿಸಿದರೆ ತುಂಬ ಹಿತ, ಅತಿಯಾಗಿ ಸೇವಿಸಿದರೆ ಹಾನಿಕರ. ಸೊ ಸಾರಾಂಶ ಇಷ್ಟೇ, ಆಯುರ್ವೇದವು ಹಾಲನ್ನು ಔಷಧ ರೂಪದಲ್ಲಿ ಪರಿಗಣಿಸ್ತದೆ, ನಿತ್ಯ ಆಹಾರ ಅಲ್ಲ. ಹಾಲು ಎಲ್ಲರಿಗೂ ಗ್ರಾಹ್ಯವಲ್ಲ. ಹಾಲು ಅಂದರೆ ಹಾಲಿಗೆ ಸಂಬಂಧಪಟ್ಟ ಪದಾರ್ಥಗಳೆಲ್ಲ ಗ್ರಾಹ್ಯವಲ್ಲ. ಅದು ಪ್ರಕೃತಿ, ಕಾಲ, ಪ್ರಮಾಣದ ಮೇಲೆ ಅವಲಂಬಿಸ್ತದೆ. ಎಷ್ಟು ತಗೊಳ್ಬೇಕು, ಯಾವಾಗ ತಗೊಳ್ಬೇಕು, ಯಾವ ಪ್ರಕೃತಿ ಇದ್ದಾಗ ತಗೊಳ್ಬೇಕು ಅಂತಂಬುದು ನಿಯಮಗಳಿದೆ. ಅದರ ಪ್ರಕಾರ ಹಿಂದಿನ ಕಾಲದಾರೆ ಪಾಪ ಎಲ್ಲರೂ ಅಜ್ಜಿ ಕಾಲದಲ್ಲಿದ್ದಾಗ ಅವರು ಹೋಮ್ ಮೇಡ್ ಮೆಡಿಸಿನ್ ಬಳಸ್ತಿದ್ರು, ಅವ್ರಿಗೆಲ್ಲವೂ ಗೊತ್ತಿರ್ತಿತ್ತು. ಇವತ್ತು ನಮಗೇನು ಗೊತ್ತಿಲ್ಲ. ಸಣ್ಣ ಪ್ರಾಬ್ಲಮ್ ಆದರೆ ನಾವು ಗೂಗಲ್ಲೇ ಹುಡುಕಬೇಕು ಅಥವಾ ಡಾಕ್ಟರ್ ಹತ್ರ ಹೋಗಬೇಕು. ಸೊ ಹಿಂದಿನ ಪ್ರವಾದ ಅವಾಗ ಗೊತ್ತಿತ್ತು, ಯಾವಾಗ ಕುಡಿಬೇಕು, ಯಾವಾಗ ಯಾವ ಕಷಾಯ ಕುಡಿಬೇಕು ಎಲ್ಲ ಗೊತ್ತಿತ್ತು. ಇವತ್ತೆಲ್ಲ ನಾವು ಜ್ಞಾನವಂತರಾಗಿ ಅದನ್ನೆಲ್ಲ ಕೂಡ ಸಂಪತ್ತನ್ನು ಕಳ್ಕೊಂಡಿದ್ದೆ. ಆರೋಗ್ಯವಂತ ಬಲಿಷ್ಠ ಮನುಷ್ಯನಿಗೆ ಹಾಲಿನ ಅವಶ್ಯಕತೆ ಇಲ್ಲ. ಇದು ಪೋಷಕವಲ್ಲ, ಕೆಲವೊಮ್ಮೆ ವಿಘಾತಗಳಾಗ್ತದೆ. ಹೀಗಾಗಿ ಮನುಷ್ಯನು ಹಾಲನ್ನು ಸೇವಿಸುವಲ್ಲ ಅಗತ್ಯ ಇಲ್ಲ ಅಂತ, ಔಷಧ ರೂಪದಲ್ಲಿ ಮಾತ್ರ ಸೇವಿಸಬೇಕು ಅಂತ ಆಯುರ್ವೇದ ಹೇಳ್ತದೆ. ಸೊ ಆಯುರ್ವೇದ ದೃಷ್ಟಿಯಿಂದ ಕೂಡ ನೋಡಿದ್ರೆ, ಆಯುರ್ವೇದವು ಹಾಲನ್ನು ಸಾಧಾರಣ ಆಹಾರವಲ್ಲ, ಔಷಧ ರೂಪದಲ್ಲಿ ಮಾತ್ರ ಪರಿಗಣಿಸ್ತದೆ. ಕ್ಷೀರಂ ಶೀತಂ ಮಧುರಂ ಸ್ಮಾತ್ಮ್ಯಂ ಬಲ್ಯಂ ಜೀವನಂ, ಚರಕ ಸಂಹಿತೆಯಲ್ಲಿ ಬರುತ್ತೆ. ಆದರೆ ಅದೇ ಚರಕ ಹೇಳ್ತಾನೆ, ದೋಷವೃದ್ಧಿಕರಂ ಕ್ಷೀರಂ ಅತಿಸೇವಿತಂ ಅಂತ ಬರ್ತದೆ. ಅರ್ಥಾತ್ ಅತಿಯಾಗಿ ಹಾಲು ಸೇವಿಸಿದರೆ ದೋಷಗಳನ್ನು, ಕಫ, ಮೆದುಗುಳ ಮತ್ತು ರಕ್ತದೋಷ ಇದು ಹೆಚ್ಚಿಸ್ತದೆ. ಹೀಗಾಗಿ ಆಯುರ್ವೇದದ ತಾತ್ಪರ್ಯ, ಹಾಲು ಔಷಧ ರೀತಿಯಲ್ಲಿ ಪ್ರಮಾಣಪೂರ್ವಕವಾಗಿ ಶುದ್ಧವಾದಂಥ ಹಸುಗಳಿಂದ, ಅಹಿಂಸಾತ್ಮಕವಾದ ದೋಹನೆಯಿಂದ ಬಡದಂಥ ಹಸುಗಳಿಂದ ಮಾತ್ರ ಸೇವಿಸಬೇಕು ಅಂತ ಹೇಳ್ತಾರೆ. ಇವತ್ತೇನಾಗಿದೆ, ನಮಗೆ ಅಷ್ಟು ಪ್ಯೂರೆಸ್ಟ್ ಹಾಲು ಸಿಗೋದಿಲ್ಲ. ಹಸುವಿನ ಒಳಗೂ ಸಿಗೋದಿಲ್ಲ, ಹೊರಗೆಯೂ ಸಿಗೋದಿಲ್ಲ. ಇವತ್ತು ನಾವು ಬಳಸ್ತಾ ಇರೋದೆಲ್ಲ ಕೂಡ ರಾಸಾಯನಿಕ ಹಾಲು, ಹಾರ್ಮೋನ್ ಹಾಲು, ಮಿಶ್ರಿತ ತುಪ್ಪಗಳು, ಇವುಗಳೆಲ್ಲ ಕೂಡ ಆಯುರ್ವೇದದ ಪರಿಣಾಮದಿಂದ ಹೊರಗಿಂತಂತೂ ಇರುವಂಥದ್ದು. ಅಂದರೆ ಅವು ಆಹಾರವೂ ಅಲ್ಲ, ಔಷಧವೂ ಅಲ್ಲ, ಔಷಧ ಗುಣಗಳು ಕೂಡ ಇರಲ್ಲ, ಯಾಕೆಂದರೆ ಆರ್ಟಿಫಿಷಿಯಲ್ ಮೇಡ್ ಅದಲ್ಲ. ಸೊ ಹಾಗಾಗಿ ಇದು ತುಂಬ ನಾವು ಆಲೋಚನೆ ಮಾಡಬೇಕಾದಂಥ ವಿಚಾರ. ಇದರಲ್ಲಿ ಯಾರನ್ನೂ ಬ್ಲೇಮ್ ಮಾಡುವಂಥದ್ದಲ್ಲ. ನಮ್ಮ ಹಿತ ನಾವೇ ನೋಡ್ಕೊಳ್ಬೇಕು, ನಮ್ಮ ಆರೋಗ್ಯ ನಮ್ಮ ಎಲ್ಲ ನಾವೇ ನೋಡ್ಕೊಳ್ಬೇಕಾದ ಕಾರಣ ನಾವು ಸ್ವಲ್ಪ ಕಿಂಚಿತ್ ಆಲೋಚನೆ ಮಾಡಬೇಕು. ಎಲ್ಲಿಯೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಏನು ಬಂದಿದೆ, ಎಲ್ಲಿಯೂ ಕೂಡ ಈ ಒಂದು ಹಾಲನ್ನು ಔಷಧ ರೂಪದಲ್ಲಿ ಹೇಳಿದ್ದಾರೆಯೇ ವಿನ ನಿತ್ಯ ಆಹಾರವಾಗಿ ಎಲ್ಲರೂ ಸ್ವೀಕಾರ ಮಾಡಬಹುದು ಅಂತ ಎಲ್ಲಿ ಬಂದಿಲ್ಲ. ಪ್ರಾಚೀನ ಕಾಲದಲ್ಲಿ ವೇದಗಳಲ್ಲಿ, ರಾಮಾಯಣ, ಭಾರತದಲ್ಲಿ ಹೇಳಿರೋದು ಯಾಕೆ ಅಂತಂದರೆ, ಆ ಹಾಲಿನಿಂದ ಬಂದಂಥ ತುಪ್ಪದಿಂದ ಇವರು ಯಜ್ಞಯಾಗಾದಿಗಳನ್ನು ಬಳಸ್ತಿದ್ರು. ಆ ಯಜ್ಞಯಾಗಾದಿಗಳಿಂದ ಆ ಒಂದು ಔಷಧ ಪೂರಕವಾದಂಥ ಆ ಗುಣ ಇರುವಂಥ ಗಿಡದ ಮರದ ಒಂದು ತೊಂಗೆಗಳಿಂದ, ಕಟ್ಟಿಗೆಗಳಿಂದ ಅದರಲ್ಲಿ ತುಪ್ಪವನ್ನು ಸೇರಿಸಿ ಯಜ್ಞ ಮಾಡಿದಾಗ ಅದು ಆರೋಗ್ಯವಂತವಾದಂಥ ಧೂಮವನ್ನು ಹೊರಗೆ ತರಿಸುತ್ತೆ, ಅದು ಮಳೆಯನ್ನು ಸುರಿಸ್ತದೆ. ಹಾಗಾಗಿ ಹಿಂದೆ ಅದಕ್ಕೆ ಉಪಯೋಗ ಮಾಡ್ತಿದ್ದರೆ ವಿನ ಆ ತುಪ್ಪ ಆಗಲಿ ಹಾಲಾಗಲಿ ಸ್ವಂತಕ್ಕೆ ಕನ್ಸ್ಯೂಮ್ ಮಾಡ್ತಿದ್ದಿಲ್ಲ. ಪಂಚಗವ್ಯ ರೂಪದಲ್ಲಿ, ಪಂಚಾಮೃತ ರೂಪದಲ್ಲಿ ತೊಗೊಳ್ಳೋದು ಒಳ್ಳೆಯದೇ. ಅದು ಎಷ್ಟು ತೊಗೊಳ್ಬೇಕು ಪಂಚಾಮೃತ? ಒಂದು ಸಣ್ಣ ಕೈಯಲ್ಲಿ ಎಷ್ಟು ಹಿಡಿತೋ, ಮುಷ್ಟಿಯಲ್ಲಿ ಎಷ್ಟು ಹಿಡಿತೋ ಅಷ್ಟು ತೊಗೊಳ್ತೇವೆ. ಅದಕ್ಕಿಂತಲೂ ಜಾಸ್ತಿ ಗ್ಲಾಸಲ್ಲೂ ತಂಬಿಗೆಯಲ್ಲಿ ಹಾಕ್ಕೊಂಡು ಕುಡಿದ್ರೆ ವಿಪರೀತವಾಗ್ತದೆ, ಅಜೀರ್ಣವಾಗ್ತದೆ, ಅಷ್ಟು ಒಳ್ಳೆಯದಲ್ಲ. ಅದರಲ್ಲೂ ಗಟ್ಟಿ ಹಾಲಂತೂ ಒಳ್ಳೆಯದೇ ಅಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹಾಲು ಡೈರೆಕ್ಟಾಗಿ ಕುಡಿಬಾರ್ದು ಅಂತೇಳಿ ಸ್ವಲ್ಪ ನೀರನ್ನು ಬೆರೆಸಿಕೊಂಡು ಕುಡ್ತಿದ್ರು.
ಇವತ್ತು ಗಟ್ಟಿ ಹಾಲು ಬೇಕು ಅಂತೇಳಿ ನಾವು ನೀರಿರುವ ಹಾಲನ್ನು ತಗೊಳ್ಳೋದೇ ಇಲ್ಲ. ಇದು ಇನ್ನೂ ವಿಪರೀತಗಳಾಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ನಾವು ಬಳಸ್ತಾ ಇರೋದೆಲ್ಲ ಕೂಡ ಅಡಲ್ಟ್ರೇಟೆಡ್ ಮಿಲ್ಕ್. ಯಾಕೆಂದರೆ ಒಂದು ಲೆಕ್ಕ ನೀವೇ ನೋಡ್ಕೊಳ್ಳಿ, ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ. ನಮ್ಮ ದೇಶದಲ್ಲಿ ಎಷ್ಟು ಹಸುಗಳಿದೆ ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಲೆಕ್ಕ ತೆಗಿರಿ. ಸೊ ಇಯರ್ಸ್, ಒಂದು ವರ್ಷ 23-24ರಲ್ಲಿ ಎಷ್ಟು ಹಸುಗಳಿತ್ತು. ಅದೇ ರೀತಿ ಹಾಲು ಕುಡಿಯೋರು ಎಷ್ಟು ಜನ ಇದ್ದಾರೆ ನೋಡಿ. ಹಾಲು ಕುಡಿಯೋರೊಂದೇ ಅಲ್ಲ, ಹಾಲಿನ ಪದಾರ್ಥಗಳನ್ನು ಸ್ವೀಕ ಮಾಡೋರು ಭಾಳ ಜನ ಇದ್ದಾರೆ. ಹಿಂದೆ ಶ್ರೀಮಂತರಾದವರು ಎಲ್ಲೋ ಕಾಫಿ ಪುಡಿ, ಚಹಾ ಪುಡಿ ಇದೆಲ್ಲ ನಮ್ಮ ದೇಶದ ಪದಾರ್ಥಗಳಲ್ಲವೇ ಅಲ್ಲ. ಅದು ಬೆಳೆಯೋದು ಕೂಡ ನಮ್ಮ ಇಲ್ಲಿಂದ ಮಾಮೂಲು ಇದು ಬೆಳೆಯಲ್ಲ. ಅದು ತುಂಬ ತಂಪಾಗಿರುವಂಥ ಪ್ರದೇಶದಲ್ಲೇ ಬೆಳೀತದೆ. ಅದು ತಂಪಾಗಿರುವಂಥ ಜಾಗದಲ್ಲಿರೋರು ಅದು ಪಾಪ ಬೇರೆ ಹಾದಿ ಇಲ್ಲದೆ ಕುಡಿತಿದ್ರು. ಪಾಶ್ಚಾತ್ಯರು, ಬ್ರಿಟಿಷರು ಅವರಿಗೆ ತುಂಬ ತಂಪಲ್ಲಿ, ಅಲ್ಲಿ ಉಷ್ಣ ಇಲ್ಲವೇ ಇಲ್ಲ. ಅಂಥವರು ಶೀತಲ ದೇಶದಲ್ಲಿದ್ದವರು ಹಾಲನ್ನು ಕುಡಿಬೇಕು. ಅಟ್ಲೀಸ್ಟ್ ಅದು ಶರೀರ ಸಹಕಾರ ಮಾಡೋದಿಲ್ಲ. ಬಿಸಿಲು ದೇಶದಲ್ಲಿದ್ದವರು ಹಾಲನ್ನು ಸೇವಿಸಿದರೆ ತುಂಬ ವಿಪರೀತಗಳಾಗ್ತದೆ. ಆದರೆ ನಾವೇನು ಮಾಡ್ತೇವೆ, ಹಾಲನ್ನು ಮಾಡಿಕೊಂಡಿದ್ದೇವೆ, ಮತ್ತು ಕಾಫಿ, ಟೀ ಪುಡಿ ಇದನ್ನೆಲ್ಲ ಕೂಡ ಬೇರೆ ಕಡೆಯಿಂದ ತರಿಸಿಕೊಡ್ತೇವೆ. ಇವತ್ತು ತುಂಬ ಈಸಿ, ಎಲ್ಲ ಕಡೆ ಅವೈಲಬಿಲಿಟಿ ಇದೆ. ಒಂದು 30-50 ವರ್ಷದ ಹಿಂದೆ ನೋಡಿದ್ರೆ ಸಿಗ್ತಿದ್ದಿಲ್ಲ. ಆವಾಗ ಬೆಳೆಯೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ತುಂಬ ಕಷ್ಟ. ಆಸ್ತಿಗಳನ್ನು ಮಾರಿಕೊಂಡು ಕಾಫಿ, ಟೀ ಬೀಜಗಳನ್ನು ಇಂಪೋರ್ಟ್ ಮಾಡಿಕೊಂಡ ಜನಗಳು ಇದ್ದಾರೆ. ನಮ್ಮ ತಾತ ಅವರ ಕಾಲದ ಪೀಳಿಗೆಯಲ್ಲಿ ಕಾಫಿ ಪುಡಿ ತರಿಸ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಜಾಗ ಮಾರಿಬಿಡೋದಂಥ ಸಂದರ್ಭ ಇತ್ತು. ಅಂದರೆ ಆ ಕಾಫಿ ಪುಡಿ ಕಾಸ್ಟ್ಲಿ, ಜಾಗ ಆವತ್ತಿನ ದಿನ ಬೆಲೆಯೇ ಇಲ್ಲ. ಆವತ್ತಿನ ದಿನ ಇವತ್ತು ಅದು ರಿವರ್ಸ್ ಆಗಿದೆ. ಇವತ್ತು ಎಲ್ಲಿ ಬೇಕಾದರೂ ನಿಮಗೆ ಅಲ್ಲಿ ಕಾಫಿ ಪುಡಿ, ಟೀ ಪುಡಿ ಸಿಗುತ್ತೆ. ನಾವು ಕೊಂಡುಕೊಳ್ಳೋದಕ್ಕೆ ಅನುಕೂಲವಾಗೇ ಸಿಗುತ್ತೆ. ಹಾಗಾಗಿ ಇದರಿಂದ ಅಪಾಯವೇ ಹೊತ್ತು ಆರೋಗ್ಯದಲ್ಲಿ ಎಲ್ಲಿ ಹೇಳೋದಿಲ್ಲ, ಆಯುರ್ವೇದ ಹೇಳೋದಿಲ್ಲ. ಬೇಕಾದರೆ ಅಲೋಪತಿ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ, ಪಾಶ್ಚಾತ್ಯ ದೇಶದಿಂದನೇ ಬಂದಿದ್ದು. ಮೇ ಬಿ ಅವರ ವಾತಾವರಣಕ್ಕೆ ಅದು ಸೀಮಿತ ಅಂತ ಅವ್ರಿಗೆ ಕಂಡಿರ್ಬೋದೇನೋ. ಬಟ್ ನಮ್ಮ ಪರಿಸರಕ್ಕೆ ಅದು ಅಷ್ಟು ಕ್ಷೇಮಕರ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂದು ಧಾರ್ಮಿಕ ದೃಷ್ಟಿಯಲ್ಲಿ ನಾವು ನೋಡೋಣ. ಶ್ರೌತ ದೃಷ್ಟಿಯಲ್ಲಿ ನೋಡಿದ್ರೆ, ವೈದಿಕ ಕಾಲದಲ್ಲಿ ಗೋವು ಕೇವಲ ಹಾಲಿನ ಉಗಮ ಸ್ಥಾನವಲ್ಲ, ಅದು ದೇವಮಾತೆ ಅಂತ ಹೇಳ್ತಿದ್ರು. ಗೋಪಾಲನೆಂದರೆ ಕೇವಲ ಹಾಲು ಪಡೆಯೋನಲ್ಲ, ದೇವರ ಮೂರ್ತಿ, ಧರ್ಮದ ರಕ್ಷಕ ಅಂತ ಹೇಳ್ತಿದ್ರು. ರಾಮಾಯಣದಲ್ಲಿ ಕೂಡ ವಾಲ್ಮೀಕಿ ಮಹರ್ಷಿಗಳು ಕೂಡ ಹೇಳ್ತಾರೆ, ಗೋಬ್ರಾಹ್ಮಣ ಹಿತಾಯಚ. ರಾಮನ ಧರ್ಮದ ಉದ್ದೇಶವೇ ಗೋಬ್ರಾಹ್ಮಣ ಹಿತ, ಗೋಮಾತೆ ಮತ್ತು ಬ್ರಾಹ್ಮಣನ ರಕ್ಷಣೆ. ಗೋವು ಅಂತಂದರೆ ಜ್ಞಾನದ ರಕ್ಷಣೆ, ಸಂಪತ್ತಿನ ರಕ್ಷಣೆ, ಧರ್ಮದ ರಕ್ಷಣೆ, ಹಸುವಿನ ರಕ್ಷಣೆ ಎಲ್ಲವೂ ಬರ್ತದೆ. ಹಾಗಾಗಿ ರಾಮ ಮಾಡಿದ ಉದ್ದೇಶ ಅದೇ ಇತ್ತು. ಗೋಸೇವೆಯನ್ನು ಪರಿಚಯ ಮಾಡಿದಂಥ ಕೃಷ್ಣ ಮಾಡಿದೆ ಅದು. ಗೋವಿಂದ ಅಂತಂದ್ರೆ ಜ್ಞಾನ ರಕ್ಷಕ ಅಂತ ಅರ್ಥ. ಗೋವುಗಳನ್ನು ಕಾದ, ಜ್ಞಾನವನ್ನು ಕಾದ. ಹೀಗೆ ಕೃಷ್ಣ ಕೂಡ ಮಾಡಿದ್ದೇನೆ. ಅಸಲು ಈ ಒಂದು ಪೂಜೆಯನ್ನು ಇಂಟ್ರಡ್ಯೂಸ್ ಮಾಡಿದ್ದೇ ಕೃಷ್ಣ. ಭಗವಂತ ಕಣ್ಣಿಗೆ ಕಾಣದಂಥ ದೇವರನ್ನು ಪೂಜೆ ಮಾಡಲಿಕ್ಕೆ ಹೋಗಬೇಡಿ, ಕಾಣುವಂಥ ದೇವರನ್ನು ಪೂಜೆ ಮಾಡಿ. 4 ಜಾಗದಲ್ಲಿದ್ದಾನೆ: ಸೂರ್ಯ, ಅಗ್ನಿ, ಗೋ, ಬ್ರಾಹ್ಮಣ. ಸೂರ್ಯನಲ್ಲಿ ಭಗವಂತ ಇದ್ದಾನೆ. ಸೂರ್ಯನ ಬೆಳಕು ಸ್ವತಃ ಬೆಳಕಲ್ಲ, ಭಗವಂತನ ಬೆಳಕೆ ಸೂರ್ಯನ ಮೇಲೆ ಬಿದ್ದು ಪರಿವರ್ತನೆ ಆಗಿ ನಮಗೆ ಕಾಣುತ್ತೆ. ಅಗ್ನಿಯಲ್ಲಿ ಪ್ರತ್ಯಕ್ಷ ಭಗವಂತ ಇದ್ದಾನೆ, ಗೋವಿನಲ್ಲಿ ಭಗವಂತ ಇದ್ದಾನೆ. ಹಾಗಾಗಿ ಇಂದ್ರ ಕಣ್ಣಿಗೆ ಕಾಣದಂಥ ಇಂದ್ರನ ಪೂಜೆ ಮಾಡಬೇಡಿ, ಕಣ್ಣಿಗೆ ಕಾಣುವಂಥ ಗೋವುಗಳನ್ನು ಪೂಜೆ ಮಾಡಿ ಅಂತ ಹೇಳಿದ, ಇಂಟ್ರಡ್ಯೂಸ್ ಮಾಡಿದವನೇ ಕೃಷ್ಣ. ಬ್ರಾಹ್ಮಣ ಅಂತಂದರೆ ಜ್ಞಾನಿ ಅಂತ ಅರ್ಥ. ಜನಿವಾರ ಹಾಕಿಕೊಂಡು ಶಿರಕ ಹಾಕೊಂಡು ಅಂತ ಅರ್ಥ. ನಾಲೆಡ್ಜಬಲ್, ಅವನಂತೆ ಜ್ಞಾನ ಯಾವತ್ತಿಗೂ ಇರ್ತದೆ. ಅವರನ್ನು ಪೂಜೆ ಮಾಡಿ ಅಂತ ಅರ್ಥ. ಹೀಗಾಗಿ ಗೋರಕ್ಷಣೆಯ ಅರ್ಥ ಹಾಲು ಹೆಚ್ಚು ಕೊಡಿಸುವಂತ ಅರ್ಥ ಅಲ್ಲ, ಅದಕ್ಕೆ ಶಾಂತಿ, ಆಹಾರ, ಸ್ವಾತಂತ್ರ್ಯ ನೀಡುವುದು ಅಂತ ಅರ್ಥ. ನೈತಿಕ ದೃಷ್ಟಿಯಿಂದ ನಾವು ನೋಡಿದ್ರೆ, ಹಾಲಿಗಾಗಿಯೇ ಗೋವನ್ನು ಕಟ್ಟಿ ಹಾಕೋದು, ಅದರ ಮರಿ ಹಾಲು ಕುಡಿಯದೆ ಹಸುವಿನಿಂದ ಕಟ್ಟಿ ಹಾಕೋದು, ರಾಸಾಯನಿಕ ಆಹಾರ ನೀಡಿ ಹಾಲು ಹೆಚ್ಚಿಸೋದು, ಇವು ಯಾವುದೂ ಕೂಡ ಗೋರಕ್ಷಣೆ ಆಗೋದಿಲ್ಲ. ಇದೆಲ್ಲ ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಹಾಲಿನ ಡಿಮ್ಯಾಂಡ್ ಜಾಸ್ತಿ ಇರೋದರಿಂದ. ನಮಗೆ ಒಂದು 30-40 ವರ್ಷದ ಹಿಂದೆ ಇಷ್ಟು ಡಿಮ್ಯಾಂಡ್ ಇರಲಿಲ್ಲ ಹಾಲಿಗೆ. ಆವಾಗ ಹಾಲು ಕಾಫಿ ಯಾರು ಕೊಡ್ತಿದ್ರು? ಶ್ರೀಮಂತರಾದವರು ಕೊಡ್ತಿದ್ರು. ಯಾಕೆಂದರೆ ಅವತ್ತು ಹಾಲು ಅವೈಲಬಿಲಿಟಿ ಇದ್ರೂ ಚಹಾ ಪುಡಿ ಮತ್ತು ಕಾಫಿ ಪುಡಿ ಅವೈಲಬಲ್ ಇಲ್ಲ ಆವಾಗ. ಹಾಗಾಗಿ ಹಾಲು ಕುಡಿಯೋರು ತುಂಬ ಕಡಿಮೆ. ಆವಾಗ ಮಜ್ಜಿಗೆ ಕುಡಿತಿದ್ರು ಬೆಳಗ್ಗೆ ಎದ್ದ ತಕ್ಷಣ. ಅವರು ಈ ರೈತರು ಅದೆಲ್ಲ ಗಂಜಿ ಕುಡ್ತಿದ್ರೆ ಹೊತ್ತು ಹಾಲು ಬಿಸಿ ಮಾಡಿ ಕುಡಿಯುವಂಥ ಸ್ಥಿತಿ ಇಲ್ಲ ಆವಾಗ.
ಹಾಲಿಂದ ತುಪ್ಪ ಇತ್ಯಾದಿಗಳನ್ನು ಮಜ್ಜಿಗೆ ಈ ಥರ ಇದು ಮಾಡ್ತಿದ್ರೆ ಹೊತ್ತು ಹಾಲನ್ನು ಡೈರೆಕ್ಟಾಗಿ ಯಾರೂ ಕನ್ಸ್ಯೂಮ್ ಮಾಡ್ತಿದ್ದಿಲ್ಲ. ನನಗೆ ಗೊತ್ತಿದ್ದೇ ಸಣ್ಣತಂದ ನಾನು ನೋಡಿಲ್ಲ. ಸೊ ಹಾಗಾಗಿ ಹಿಂದಿಂದ ಬಂದದ್ದೇನು ಅಂತಂದರೆ ಅದೇ ಹಾಲು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ದಿಲ್ಲ. ಆದ ಕಾರಣ ಹಾಲು ಸರ್ಪ್ಲಸ್ ಆಗಿತ್ತು, ಗೋವುಗಳು ಸರ್ಪ್ಲಸ್ ಆಗಿತ್ತು. ಯಾಕೆಂದರೆ ಈ ಬೆಲ್ಲಕ್ಕೆಲ್ಲ ಎಲ್ಲರೂ ಮಾಡೋದೇನು, ಎಲ್ಲರ ಮನೆಗೂ ಹೊಲ, ಎಲ್ಲರ ಮನೆ ಗೋವುಗಳು, ಹಾಲು ಬೇಕಾದಷ್ಟು ಇರ್ತಿತ್ತು. ಹಾಗಾಗಿ ಏನು ಮಾಡ್ತಿದ್ರು, ಮೆಜಾರಿಟಿ ಹಸುಗಳು ತನ್ನ ಕರುವುಗಳನ್ನು ಕೊಟ್ಟರು ಕಿಂಚಿತ್ ಹಾಲು ಅವ್ರಿಗೆ ಸರಿ ಹೋಗ್ತಿತ್ತು. ಯಾಕೆಂದರೆ ಡಿಮ್ಯಾಂಡ್ ಇಲ್ಲ ಅವಾಗ, ಹಾಲಿನ ಡಿಮ್ಯಾಂಡ್ ಜಾಸ್ತಿ ಇಲ್ಲ. ಆದ ಕಾರಣ ಎಲ್ಲರ ಮನೆಗೂ ಬೇಕಾದಷ್ಟು ಹಸು ಸಂಪತ್ತು ಭಾಳ ಇತ್ತು. ಆದ ಕಾರಣ ಅದನ್ನು ಶೋಷಣೆ ಮಾಡುವಂಥ ಅವಶ್ಯಕತೆ ಇರಲೇ ಇಲ್ಲ. ಅವತ್ತೆಲ್ಲ ಕೂಡ ಕೃತ್ರಿಮವಾಗಿ ಗರ್ಭಧಾರಣೆ ಮಾಡಬೇಕು ಅಂತ ಯಾಕೆ ಮಾಡಬೇಕು? ಹಾಲು ಜಾಸ್ತಿ ಕುಡಿಯೋರಿದ್ದಾಗ, ಹಾಲಿನ ಪದಾರ್ಥಗಳು ಜಾಸ್ತಿ ಇದ್ದರೆ ಅವಾಗೇನು ಮಾಡಬೇಕು, ಅದಕ್ಕೋಸ್ಕರ ಡಿಮ್ಯಾಂಡ್ ಜಾಸ್ತಿ ಬೆಳೀತದೆ, ಆವಾಗ ಹಾಲು ಜಾಸ್ತಿ ಬೇಕು. ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆ ಮಾಡೋದು, ಹಸುಗಳನ್ನು ಜಾಸ್ತಿ ಮಾಡೋದು, ಈ ಥರ ಮಾಡ್ತಿದ್ದಾರೆ. ಹಿಂದೆ ಅದು ಇಲ್ಲವೇ ಇಲ್ಲ. ಹಾಗಾಗಿ ಆವಾಗ ಸ್ವಚ್ಛವಾದಂಥ ಹಾಲು ನಮಗೆ ಸಿಗ್ತಿತ್ತು. ಇವತ್ತು ನಮಗೆ ಅದು ಸಿಗೋದಿಲ್ಲ. ಸೊ ರಾಸಾಯನಿಕ ಆಹಾರ ನೀಡಿ ಹಾಲು ಹೆಚ್ಚಿಸ್ತಾ ಇದ್ದೇವೆ. ಅವು ಗೋರಕ್ಷಣೆ ಆಗೋದಿಲ್ಲ, ಗೋಹಿಂಸೆ ಆಗ್ತದೆ. ಅಸಲು ಗೋರಕ್ಷಣೆ ಅಂತ ಮೊದಲು ಅರ್ಥ ಏನು? ಗೋವುಗಳಿಗೆ ಮುಕ್ತವಾದಂಥ ಮೇವು ದೊರೀಬೇಕು, ದೋಹನ ಮಾತ್ರ ಮರಿ ತೃಪ್ತಿಯಾದ ಮೇಲೆ ಹಾಲು ಕುಡಿಬೇಕು. ಹಾಲು ಹಿಂಡಬೇಕಾದ ಯಾವಾಗ ಅದು ಕುಡಿದ ಮೇಲೆ ಸ್ವಲ್ಪ ಉಳಿತದಲ್ಲ, ಆವಾಗ ತಗೊಳ್ಬೇಕು. ಹಾಲು ಪವಿತ್ರವಾಗಿ ಸೇವೆಯಾಗಬೇಕು, ಅದು ವ್ಯಾಪಾರ ಆಗಬಾರದು ಅಂತ ಹೇಳ್ತಿದ್ರು. ಅಥರ್ವ ವೇದದಲ್ಲೂ ಕೂಡ ಇದನ್ನೇ ಹೇಳ್ತಿದ್ರು. ಮಾ ಗೋ ಹಿಂಸೀಹಿ, ಗೋವನ್ನು ಹಾನಿ ಮಾಡಬೇಡಿ, ಇದು ಕೇವಲ ಕೊಲ್ಲಬೇಡಿ ಅಂತ ಅರ್ಥ ಅಲ್ಲ. ಅದಕ್ಕೆ ಶಾರೀರಿಕ ಮಾನಸಿಕ ತೊಂದರೆಯನ್ನು ಕೊಡಬೇಡಿ ಅಂತ ಅರ್ಥ. ಕೊಲ್ಲೋದೊಂದಿದೆ, ಅದೊಂದೇ ನಾವು ತಗೊಳ್ಬಾರ್ದು. ನಮ್ಮ ಇಷ್ಟಾರ್ಥಕ್ಕೋಸ್ಕರ ನಮಗೆ ಬೇಕಾದಂಥ ಹಾಲಿಗೋಸ್ಕರ ಅದನ್ನು ಶೋಷಣೆ ಮಾಡೋದು ಕೂಡ ಒಂದು ರೀತಿಯಾದಂಥ ಹಿಂಸೆ ಕೆಳಗೆ ಬರ್ತದೆ. ಒಂದು ಮನಃಶಾಸ್ತ್ರದ ಪ್ರಕಾರ ನೋಡಿದ್ರೆ ಹಾಲನ್ನು ಔಷಧ ರೂಪದಲ್ಲಿ ಪ್ರಮಾಣಪೂರ್ವಕವಾಗಿ ಬಳಸಿದರೆ ಅಭ್ಯಾಸ ಮಾಡಿಕೊಡಬೇಕು. ನಾವು ಹಾಲಿನ ಬೇಡಿಕೆ ಕಡಿಮೆ ಮಾಡಬೇಕು. ಯಾವಾಗ ಮಿತವಾಗಿ, ಏಕೆಂದರೆ ಆರೋಗ್ಯ ದೃಷ್ಟಿಯಲ್ಲಂತೂ ಹಾಲೆಂಬುದು ರೋಗಗ್ರಸ್ತರಿಗೆ ಮಾತ್ರ ಒಳ್ಳೆಯದು, ಉಳಿದವರಿಗೆ ಅದು ಕೆಟ್ಟದ್ದಾಗ್ತದೆ. ಬಲಿಷ್ಠನಾಗಿದ್ದವನ ಹಾಲು ಕುಡಿದ್ರೆ ಮತ್ತಿಷ್ಟು ಕಫ ಪ್ರಕೃತಿ ಜಾಸ್ತಿಯಾಗಿ ಲೇಜಿ ಆಗಿಬಿಡ್ತಾನೆ. ಸೊ ಹಾಗಾಗಿ ಹಾಲು ಕನ್ಸ್ಯೂಮ್ ಮಾಡೋದು ಮಿತವಾಗಿ ಮಾಡಿದರೆ ಬೇಡಿಕೆ ಕಡಿಮೆ ಆಗ್ತದೆ. ಯಾವಾಗ ಹಾಲಿಗೆ ಡಿಮ್ಯಾಂಡ್ ಇರೋದಿಲ್ಲವೋ, ಆರ್ಟಿಫಿಷಿಯಲ್ ಇನ್ಸುಮಿನೇಷನಿಂದ ಅದನ್ನು ಕೃತ್ರಿಮ ಗರ್ಭಧಾರಣೆ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಹಿಂಸೆ ಮಾಡೋ ಅವಶ್ಯಕತೆ ಇಲ್ಲ, ಗೋಹಿಂಸೆ ಕಡಿಮೆ ಆಗ್ತದೆ. ಪ್ರತಿ ವ್ಯಕ್ತಿ ಸಣ್ಣ ನಿರ್ಧಾರ ಕೂಡ ಒಂದು ಗೋಮಾತೆಯನ್ನು ರಕ್ಷಣೆ ಮಾಡಿದಂಗೆ ಆಗ್ತದೆ. ಒಬ್ಬರ ಶುದ್ಧ ನಿರ್ಧಾರವೇ ಸಹಸ್ರ ಆಶೀರ್ವಾದ ಆಗ್ತದೆ. ಸೊ ನೈತಿಕ ಸಾಮಾಜಿಕ ಸಂದೇಶ ಏನಂತಂದರೆ, ಗೋದಾನಕ್ಕಿಂತಲೂ ಗೋಸೇವೆ ಜೀವನ ದಾನವೇ ತುಂಬ ಶ್ರೇಷ್ಠ. ಯಾಕೆಂದರೆ ಗೋವುಗಳನ್ನು ಮನೆಯ ಒಬ್ಬ ಸದಸ್ಯನಾಗಿ ಯಾರು ನೋಡ್ಕೊಳ್ತಾರೆ? ರೈತನೇ ನೋಡ್ಕೊಳ್ತಾನೆ, ಬೇರೆ ಯಾರು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರೈತನ ಜೀವನವೇ ನಿಜವಾದಂಥ ಗೋರಕ್ಷಣೆ. ಯಾಕೆಂತಂದರೆ ಅವನು ಹಣಕ್ಕಾಗಿ ಅಲ್ಲ, ಪ್ರೀತಿಗಾಗಿ ಗೋವನ್ನು ನೋಡ್ಕೊಳ್ತಾನೆ. ಸೊ ಗೋಶಾಲೆಗಳಿಗೇನೋ ದೇಣಿಗಳು ನೀಡೋದು ಒಳ್ಳೆಯದೇ, ಆದರೆ ಗೋವಿನೊಂದಿಗೆ ಬದುಕುವ ರೈತನಿಗೂ ಸಹಾಯ ಮಾಡುವುದು ಅದೇ ನಿಜವಾದಂಥ ಗೋಸೇವೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಇನ್ನು ಗೋಮಾಂಸದ ಭಕ್ಷಣೆ ಬಗ್ಗೆ ಹೇಳ್ತದೆ. ಕರ್ಮಸಿದ್ಧಾಂತ ಕೂಡ ಇದರ ಬಗ್ಗೆ ತುಂಬ ಕರೆಕ್ಟಾಗಿ ಉಲ್ಲೇಖನೆ ಮಾಡ್ತದೆ. ಇದನ್ನು ಭಕ್ಷಣೆ ಯಾಕೆ ಮಾಡ್ತಾರೆ? ಮಾಂಸಕ್ಕೋಸ್ಕರ. ಇದು ಕೂಡ ಪಾಶ್ಚಾತ್ಯದಿಂದ ಬಂದಿದ್ದು, ನಮ್ಮ ದೇಶದಲ್ಲಿ ಇಲ್ಲ. ಇದು ಪಾಶ್ಚಾತ್ಯರು ನಮ್ಮ ದೇಶಕ್ಕೆ ಬಂದು ಇಂಟ್ರಡ್ಯೂಸ್ ಮಾಡಿದ ಹಾಗೆ ಬಲವಂತವಾಗಿ ಗೋಮಾಂಸವನ್ನು ತಿನ್ನಿಸ್ತಿದ್ರು. ಸ್ವಾತಂತ್ರ್ಯ ಪೂರ್ವವಾಗಿ ನಮಗೆ ನೋಡಿದ ಅದೆಲ್ಲ ಕೇಳಿದ್ದೇವೆ ನಾವು. ಅವರು ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ರು. ಅವರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನಮ್ಮ ಸಂಸ್ಕೃತಿ ನಾಗರಿಕ ಬಗ್ಗೆ ಗೊತ್ತಿಲ್ಲದಿರ ಕಾರಣ ಎಲ್ಲ ಪ್ರಾಣಿಗಳು ತಿಂದಂಗೆ ಅದು ತಿನ್ನೋದೇ ಅಂತಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಮಾಂಸ ಪದದ ನಿಜವಾದ ಅರ್ಥ ಬಂದಿದ್ದೇ ಇದರಿಂದ. ಮಾಂಸ ಅಂತಂದರೆ ಏನು? ಮಾಂಸ ಅಂತಂದರೆ ಪದ ಎರಡು ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ. ಮಾಂ ಸಹ ಅಂತ ಅರ್ಥ ಏನಂತಂದರೆ, ಮಾಂ ಅಂತಂದರೆ ನನ್ನನ್ನು ಅಂತ ಅರ್ಥ, ಸಹ ಅಂತಂದರೆ ಅವನು. ಹೀಗಾಗಿ ಮಾಂಸ ಪದದ ಅರ್ಥ ಮಾಂಸಃ ಖಾದತಿ ಅಂತಂದರೆ ಅವನು ನನ್ನನ್ನು ತಿಂತಾನೆ. ಸ್ವಲ್ಪ ಫಿಲಾಸಫಿ ಪ್ರಕಾರ ನಾವು ಹೋದರೆ ವೇದಗಳು ಈ ಪದದ ಮೂಲಕ ಒಂದು ಆಳವಾದಂಥ ಕರ್ಮತತ್ವ ಬೋಧನೆ ಮಾಡ್ತದೆ. ಇವತ್ತು ನಾವು ಪ್ರಾಣಿಯನ್ನು ಹಾನಿ ಮಾಡ್ತಿದ್ದೇವೆ, ಆದರೆ ಕರ್ಮದ ನಿಯಮ ಪ್ರಕಾರ ಮುಂದಿನ ಜನ್ಮದಲ್ಲಿ ಆ ಪ್ರಾಣಿ ಮನುಷ್ಯ ರೂಪದಲ್ಲಿ ಬಂದು ನನ್ನ ಮೇಲೆ ಅದೇ ಕ್ರಿಯೆ ನಡೆಸ್ತದೆ. ಯಥಾ ಕರ್ಮ ತಥಾ ಫಲಂ.
ಯಾರು ಹೇಗೆ ವರ್ತಿಸ್ತಾರೋ ಅವರಿಗೆ ಹಾಗೆಯೇ ಫಲ ಸಿಗ್ತದೆ. ಹೀಗಾಗಿ ಮಾಂಸ ಪದವೇ ಮನುಷ್ಯರಿಗೆ ಎಚ್ಚರಿಕೆ. ನೀನು ಇವತ್ತು ತಿಂತಾ ಇದ್ದೀಯಾ, ಅವನು ನಾಳೆ ನಿನ್ನನ್ನು ತಿಂತಾನೆ. ಇದಕ್ಕೆ ಕತೆ ಕೂಡ ಇದೆ. ನೀವು ಸ್ವಲ್ಪ ಭಾಗವತದಲ್ಲಿ ನೋಡಿದ್ರೆ ಒಬ್ಬ ರಾಜ ಇದ್ದ. ಆ ರಾಜ ಅನೇಕ ಅಶ್ವಮೇಧ ಯಾಗಗಳನ್ನ ಮಾಡಿಬಿಟ್ಟಿದ್ದ. ಎಷ್ಟು ಅಶ್ವಮೇಧ ಯಾಗಗಳು ಎಲ್ಲಿ ನೋಡಿದ್ರೂ ಆ ಹೋಮದ ದ್ರವ್ಯ ಸಿಕ್ತಿತ್ತು. ಅಷ್ಟು ಅಶ್ವಮೇಧ ಯಾಗ. ಕೊನೆಗೇನಾಯಿತು, ಅವನಿಗೆ ಅಹಂಕಾರ ಬಂತು. ನನ್ನಂಥವ್ರು ಯಾರಿದ್ದಾರೆ, ಯಾರನ್ನ ಇದ್ದಾರ ನಂತರ ಮಾಡಿದವರು ಅಂತ ಒಂದು ಅಹಂಕಾರ ಬಂತು. ನಾರದ ಮಹರ್ಷಿಗಳು ಬರ್ತಿದ್ರೆ ಅವ್ನು ಕೇಳ್ತಾರೆ, ನಾನು ಎಷ್ಟು ಸೇವೆ ಮಾಡ್ತಾ ಇದ್ದೀನಿ, ಎಷ್ಟು ಅಶ್ವಮೇಧ ಯಾಗಗಳನ್ನ ಮಾಡಿದ್ದೇನೆ ಅಂತ ಜಂಬ ಕೊಚ್ಕೊಳ್ತಿದ್ರು. ನಾರದರು ಮೇಲೆ ಆಕಾಶದ ಮೇಲೆ ನೋಡ್ತಿದ್ರು. ಅದೇನು ನಾನು ಹೇಳ್ತಿದ್ರೆ ಆಕಾಶ ಮೇಲೆ ನೋಡ್ತಿದ್ದೀರಲ್ಲ, ಅಲ್ಲಿ ಮೇಲೆ ನೀನು ಎಷ್ಟು ಅಶ್ವಮೇಧ ಯಾಗದಲ್ಲಿ ಎಷ್ಟು ಕುದುರೆಗಳನ್ನ ಕೊಂದಿದ್ಯೋ ಅವೆಲ್ಲ ಕಾಯ್ತಾ ಇದ್ದಾವಪ್ಪ ನಿಂಗೋಸ್ಕರ, ಮಾಂಸಹ. ಸೊ ನೀನು ನಿನ್ನ ಮೇಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾವೆ, ಅಷ್ಟನ್ನು ಕೊಂದಿಯಲ್ಲ ನೀನು, ನಿನಗೋಸ್ಕರ ಕಾಯ್ತಾ ಇದ್ದಾವೆ ಅಂತ ಅರ್ಥ. ಸೊ ಮಾಂಸಹ ಅಂತಂಬ ಶಬ್ದ ಅಲ್ಲಿಂದ ಬಂತು. ಇದು ಸಂಸ್ಕೃತ ಪದ, ಇದು ಕನ್ನಡದ್ದು ವ್ಯಾವಹಾರಿಕ ಪದದ್ದು ಅಲ್ಲ. ಆ ಸಂಸ್ಕೃತ ಪದವೇ ಬಂದ್ಬಿಟ್ಟಿದೆ ಹಾಗೆ, ಮಾಂಸಹ ಅಂತ. ಯಾರು ಕೊಂದು ಅದನ್ನು ಪ್ರಾಣಿಯನ್ನು ಹಿಂಸೆ ಮಾಡಿ ತಿಂತಾನೋ ಅದನ್ನು ಆ ಹೆಸರಿಂದ ಬಂದ್ಬಿಟ್ಟಿದೆ ಮಾಂಸ ಅಂತ. ಬಟ್ ಇವತ್ತು ಅದೇ ದೊಡ್ಡ ವಿಶೇಷ ಆಗಿಬಿಟ್ಟಿದೆ ಇವತ್ತು. ಅದು ಕೇವಲ ಗೋವಿಂದೊಂದೇ ಅಲ್ಲ, ಯಾವ ಪ್ರಾಣಿದು ಕೂಡ ಮಾಂಸ ಒಳ್ಳೆಯದಲ್ಲ. ನಮ್ಮ ಶರೀರ ಮಾಂಸವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೋಸ್ಕರ ರಚನಿಸಿದಂಥ ಶರೀರ ಅಲ್ಲ ನಮ್ಮದು. ಈಗ ಮಾಂಸ ಪದವೇ ಮನುಷ್ಯರಿಗೆ ತುಂಬ ದೊಡ್ಡ ಎಚ್ಚರಿಕೆ ಅಂತ ಹೇಳ್ತಾರೆ. ಸೊ ವೇದದಲ್ಲಿ ಹೇಳ್ತಾರೆ, ವೇದೋಕ್ತ ಉಲ್ಲೇಖದಲ್ಲಿ ಯಜುರ್ವೇದದಲ್ಲಿ ನಹಿಂಸ್ಯಾ ಸರ್ವಭೂತಾನಿ, ಯಾವ ಪ್ರಾಣಿಯನ್ನು ಹಾನಿ ಮಾಡಬೇಡಿ. ಹಸು ಒಂದೇ ಅಲ್ಲ, ಯಾವ ಪ್ರಾಣಿಯನ್ನು ಮಾಡಬೇಡಿ. ಯೋ ಮಾಂಸ ಪ್ರಶ್ನಾತಿ ನ ಮಾಂಸೋ ಭವತಿ, ಯಾರು ಮಾಂಸವನ್ನು ತಿಂತಾರೋ ಅವರು ಭೀಕರ ಪಾಪದ ಭಯ ಆಗ್ತಾರೆ. ಅಂದರೆ ಏನು ದೊಡ್ಡ ತೊಂದರೆ ಏನಾಗಲ್ಲ. ಇವತ್ತು ನಾವು ಅದನ್ನು ಕಡಿದು ತಿಂತೇವೆ, ನಾಳೆ ಅದು ನಮ್ಮನ್ನು ಕಡಿದು ತಿಂತದೆ. ಅಷ್ಟೇ, ಸಿಂಪಲ್ ಅಷ್ಟೇ. ಮಹಾಭಾರತದಲ್ಲಿ ಅನುಶಾಸನ ಪರ್ವ ಕೊಡದೆ ಹೇಳ್ತದೆ, ಮಾಂ ಸಹ ಇದಿ ಪ್ರೋಕ್ತಂ ಪ್ರಾಣಿನಃ ಪ್ರಿಯಂ ಅಂತದೆ. ಮಾಂಸ ಎನ್ನೋದು ಯಾಕೆಂದರೆ ಅವನು ನನ್ನನ್ನೇ ತಿಂತಾನೆ, ಅಂದರೆ ಕರ್ಮ ಫಲವೃತ್ತಿ. ಇದು ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲೇ ಬಂದಿದೆ. ಸೊ ಸೃಷ್ಟಿ ಅನ್ನೋದು ಕರ್ಮಚಕ್ರದ ಆಧಾರದ ಮೇಲೆ ನಡೆಯುತ್ತೆ. ಪ್ರತಿಕ್ರಿಯೆ ಎನ್ನುವುದು ಕೂಡ ದೈಹಿಕ, ಮಾನಸಿಕ ಅಥವಾ ವಾಚಿಕ ರೂಪದಲ್ಲಿ ಪ್ರತಿಫಲವನ್ನು ನೀಡ್ತದೆ. ಪ್ರಾಣಹಿಂಸೆ ಮಾಡಿದವನು ಮತ್ತೆ ಪ್ರಾಣಹಿಂಸೆಗೆ ತಪ್ಪದೇ ಒಳಗಾಗ್ತಾನೆ. ಹೀಗಾಗಿ ಮಾಂಸ ಭಕ್ಷಣೆ ಕೇವಲ ಶಾರೀರಿಕ ಕ್ರಿಯೆ ಅಲ್ಲ, ಅದು ಕರ್ಮರೇಖೆಯನ್ನು ಕೂಡ ಬದಲಿಸ್ತದೆ. ಸೊ ಧಾರ್ಮಿಕ ಉಪದೇಶ ಇಷ್ಟೇ. ವೇದಗಳು ಮತ್ತು ಉಪನಿಷತ್ತುಗಳು ಬೋಧಿಸುವಂಥ ಧರ್ಮದ ಮೂಲ ಅಹಿಂಸಾ, ದಯೆ ಮತ್ತು ಪ್ರಾಣ ಸಮಾನತೆ. ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತೇವೆ. ಅಹಿಂಸೆಯೇ ಶ್ರೇಷ್ಠವಾದ ಧರ್ಮ. ದಯಾ ಧರ್ಮಸ್ಯ ಮೂಲಂ, ದಯೆಯೇ ಧರ್ಮದ ಮೂಲ. ಮಾಂಸ ಭಕ್ಷಣೆ ಈ ದಯೆಯೇ ವಿರುದ್ಧವಾದಂಥ ಕರ್ಮ ಅಂತ ಹೇಳ್ತಾರೆ. ಮಾನಸಿಕ ಮತ್ತು ಶಾರೀರಿಕವಾದಂಥ ನೋಡಿದರೆ ಪ್ರಾಣಿ ಹಿಂಸೆಯಿಂದ ಮನಸ್ಸಿನಲ್ಲಿ ತಾಮಸ ಗುಣ ವೃದ್ಧಿ ಆಗ್ತದೆ. ಮಾಂಸ ತಿನ್ನೋದೊಂದೇ ಅಲ್ಲ, ನೀವು ಅತಿಯಾಗಿ ಹಾಲು ಕುಡಿದ್ರೂ ಕೂಡ ತಾಮಸ ಗುಣ ಡೆವಲಪ್ ಆಗ್ತದೆ. ಸೊ ಬುದ್ಧಿ ಮಂಜಾಗ್ತದೆ, ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡೋದಿಲ್ಲ, ತಮೋ ಗುಣ ಡೆವಲಪ್ ಆಗ್ತದೆ. ದಯೆ, ಕರುಣೆ, ಶಾಂತಿ, ಧ್ಯಾನ ಇವು ಕುಗ್ಗುತ್ತೆ. ಆದರೆ ಸಾತ್ವಿಕ ಆಹಾರ, ಅಹಿಂಸಾತ್ಮಕವಾದಂಥ ಆಹಾರ ಮನಸ್ಸಿಗೆ ಶುದ್ಧತೆ, ಧೈರ್ಯ, ಸ್ಥೈರ್ಯ ಮತ್ತು ಧ್ಯಾನ ಶಕ್ತಿ ನೀಡ್ತದೆ. ಆಹಾರ ಶುದ್ಧೋ ಸತ್ವಶುದ್ಧಿ, ಶುದ್ಧ ಆಹಾರದಿಂದ ಸತ್ಪ್ರಜ್ಞೆ ಉಂಟಾಗ್ತದೆ. ಇದು ಚಾಂದೋಗ್ಯೋಪನಿಷತ್ತು ಹೇಳ್ತದೆ. ಸೊ ಇಲ್ಲಿ ಧಾರ್ಮಿಕ ಸಂದೇಶ ಇಷ್ಟೇ. ಮಾಂಸ ಎನ್ನುವ ಪದವೇ ಬೋಧನೆಯಾಗಿರುವುದು. ಮಾಂಸಃ ಖಾದತಿ, ನಾನು ತಿನ್ನುವ ಅವನು ನಾಳೆ ನನ್ನನ್ನೇ ತಿಂತಾನೆ. ಹೀಗೆ ಮಾಂಸ ಭಕ್ಷಣೆ ಅಂತಂದರೆ ಆತ್ಮಹಾನಿ, ಅಹಿಂಸಾ ಅಂದರೆ ಆತ್ಮರಕ್ಷಣೆ. ಸೊ ವೇದಗಳು ಮತ್ತು ಋಷಿಗಳು ಬೋಧಿಸುವಂಥ ದಯಾಮಾರ್ಗವೇ ಸತ್ಯಧರ್ಮ. ಪ್ರಾಣಿಗಳ ಮೇಲಿನಂಥ ಹಿಂಸೆ ನಮ್ಮ ಜೀವನದಲ್ಲಿಯೇ ಹಿಂಸೆಯ ರೂಪದಲ್ಲಿ ಮರಳಿ ಬರುತ್ತೆ. ಆದರೆ ದಯೆಯಿಂದ, ಅಹಿಂಸೆಯಿಂದ, ಸಾತ್ವಿಕತೆಯಿಂದ ನಡೆಯುವವನು ಅವಶ್ಯವಾಗಿ ಶಾಂತಿ, ಪುಣ್ಯ ಮತ್ತು ಮುಕ್ತಿ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ಕೊನೆಗೆ ಸಾರಾಂಶವನ್ನು ನಾವು ನೋಡಿದ್ರೆ, ಮಾಂಸಃ ಇತಿ ಶಬ್ದೋಯಂ ಚೇತನಾನಾಂ ಚೇತನಾಯಿತಃ ಯೋ ಹಿನಕ್ಸ್ತಿ ಸತಂ ಪ್ರಾಪ್ಯ ಭಕ್ಷತೆ ಕರ್ಮವರ್ತ್ಮನ ಅಂತ ಹೇಳ್ತಾರೆ. ಮಾಂಸ ಎನ್ನುವಂಥ ಪದವೇ ಜೀವಿಗಳ ಪರಸ್ಪರ ಚೇತನೆಯನ್ನು ಸೂಚಿಸ್ತದೆ. ಯಾರು ಹಿಂಸಿಸ್ತಾರೋ ಅವರ ಅದೇ ಜೀವಿಯಿಂದ ಭವಿಷ್ಯತ್ ಕಾಲದಲ್ಲಿ ಭಕ್ಷಿಸಲ್ಪಡ್ತಾರೆ ಅಂತ ಈ ಶ್ಲೋಕ ಹೇಳ್ತದೆ. ಹಾಗಾಗಿ ನಾವು ನಮ್ಮ ಮನಸ್ಸಲ್ಲೇ ನಾವು ಚಿಂತನೆ ಮಾಡಬೇಕು. ನಾವು ಹಾಲನ್ನು ಕುಡ್ತಿದ್ದೀವ, ಕರುಣೆಯನ್ನು ಕುಡ್ತಿದ್ದೀವ,
ಗೋವು ನಮ್ಮ ತಾಯಿ ಆದರೆ ಅವಳ ನೋವು ನಮ್ಮ ಕಿವಿಗೆ ಕೇಳಿಸ್ತಾ ಇದೆಯಾ, ಧರ್ಮ ನಮ್ಮ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆಯಾ ಅಂತಂಬುದೆಲ್ಲ ಕೂಡ ಇದರಿಂದ ಗೊತ್ತಾಗ್ತದೆ. ಸೊ ಹಾಗಾಗಿ ಇದು ನಾವು ಆಲೋಚನೆ ಮಾಡಬೇಕಾದಂಥ ತುಂಬ ಇದು ಇಂಡಿವಿಜುವಲ್ ಆಲೋಚನೆ ಮಾಡಬೇಕು ನಿಜವಾಗೂ. ಯಾಕೆಂದರೆ ಹಾಲು ನಮಗೆ ಹಸು ಬೇಕಾದದ್ದು ಯಾವಾಗ? ಹಾಲಿನ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಹಸುವಿನ ಶೋಷಣೆ ಆಗ್ತದೆ. ಹಾಲು ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಮಗೂ ಆರೋಗ್ಯ ಕೆಡ್ತದೆ, ಹಸುವನ್ನು ಹಿಂಸೆ ಕೊಟ್ಟರೆ ಸಮಾಜವೂ ಕೆಡ್ತದೆ. ಯಾಕೆಂದರೆ ಹಸುವಿನ ಹಾಲು ಸರಿಯಾದಂಥ ರೀತಿಯಲ್ಲಿ ಧರ್ಮ ರಕ್ಷಣೆ ಆದರೇ ಮಳೆಗಳು ಬರ್ತದೆ, ಮಳೆಗಳಿದ್ರೇ ಬೆಳೆ ಆಗ್ತದೆ, ಬೆಳೆ ಇದ್ರೇ ನಮ್ಮ ಜೀವನ ಸಾಫ್ಟಾಗಿ ಹೋಗ್ತದೆ. ಎಲ್ಲಿ ಹಸು ತೊಂದರೆ ಕೊಡ್ತದೋ ಇಡೀ ನಿಮಗೆ ಭಾಗವತದಲ್ಲಿ ಬರೋದು ಅದೇ ಅಲ್ವಾ, ಹಸುವಿಗೆ ಧರ್ಮದೇವತೆಯಾದಂಥ ಹಸು ವೃಷಭನ ಹತ್ರ ಹೇಳಿಕೊಂಡಂಥ ಮಾತು ನಾವಿಲ್ಲಿ ಸ್ಮರಣೆ ಮಾಡಿಕೊಳ್ಬೋದು. ಎಲ್ಲಿ ಧರ್ಮನಾಶ ಆಗ್ತದೋ ಅಲ್ಲಿ ಎಲ್ಲ ತೊಂದರೆಗಳು ಶುರುವಾಗ್ತದೆ. ಹಾಗಾಗಿ ಅಂತಿಮವಾಗಿ ಶಾಸ್ತ್ರ ದೃಷ್ಟಿಯಲ್ಲಿ ನಾವು ನೋಡಿದರೆ ಎಲ್ಲಿಯೂ ಕೂಡ ಹಿಂದೂ ಧರ್ಮ ಅಲ್ಲ, ಸನಾತನ ಧರ್ಮ ಎಲ್ಲಿಯೂ ಕೂಡ ಹಸುವಿನ ಹಾಲು ಸೇವಿಸಬೇಕು ಅಂತ ಹೇಳಲಿಲ್ಲ. ಔಷಧ ರೂಪದಲ್ಲಿ ಸೇವಿಸಬೇಕು ಅಂತ ಹೇಳುತ್ತೆ. ಔಷಧ ರೂಪದಲ್ಲಿ ಸೇವಿಸಿದಾಗ ಯಾವ ಹಸುವನ್ನು ಶೋಷಣೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ 75% ಅದು ಕರು ಕುಡಿದ್ರೂ ಕೂಡ ಕಿಂಚಿತ್ ನಾವು ಕುಡಿದ ಹಾಲನ್ನು ಸ್ವೀಕಾರ ಮಾಡಿ ಅದನ್ನು ಮಜ್ಜಿಗೆ ರೂಪದಲ್ಲೋ ತುಪ್ಪದ ರೂಪದಲ್ಲೋ ಬಳಸಿಕೊಳ್ಳಬೇಕು. ಅತಿಯಾದಂಥ ಇವತ್ತು ನಾವು ಮಿತವಾದ ಅತಿ ಇಲ್ಲದೆ ಸ್ವೀಟ್ಸ್ ಎಷ್ಟು ಮಾಡಿದ್ದೇವೆ ನಾವು. ಹಾಲಿಂದ ಮಾಡುವಂಥ ಸ್ವೀಟ್ ಅಸಲು ಅಂಥ ಸ್ವೀಟ್ಸ್ ನಾವು ಜೀವನದಲ್ಲಿ ನೋಡಿಲ್ಲ. ಇವತ್ತು ಇರುವಂಥ ಸ್ವೀಟ್ಸು ಥರಥರದ ಸ್ವೀಟ್ಸ್ ಎಲ್ಲ ಹಾಲಿಂದ ಮಾಡುವಂಥ ಥರಥರದ ಐಸ್ ಕ್ರೀಮ್ಸ್ ಇಷ್ಟು ಬೇಕಿಲ್ಲ. ಅಷ್ಟು ಜಾಸ್ತಿ ಮಾಡಿ ವ್ಯಾಪಾರ ಮಾಡಿದಾಗ ಹಸು ಖಂಡಿತ ಶೋಷಣೆ ಆಗೇ ಆಗ್ತದೆ. ಅದು ನಮ್ಮ ಆರೋಗ್ಯಕ್ಕೂ ಕ್ಷೇಮ ಅಲ್ಲ, ಸಮಾಜಕ್ಕೂ ಕ್ಷೇಮ ಅಲ್ಲ. ಹಾಗಾಗಿ ಹಿಂದೂ ಧರ್ಮ, ಸನಾತನ ಧರ್ಮ ಈ ಹಸುವಿನ ಹಾಲನ್ನು ಕುಡಿಯೋದಾಗಲಿ ಹಸುವನ್ನು ಶೋಷಣೆ ಮಾಡೋದಾಗಲಿ ಕಂಪ್ಲೀಟ್ಲಿ ನಿಷೇಧಿಸ್ತದೆ, ನಿರಾಕರಣೆ ಮಾಡ್ತದೆ. ಆದರೆ ಹಿಂದೂ ಧರ್ಮ ನಿರಾಕರಿಸ್ತದೆ, ಆದರೆ ನಾವು ನಿರಾಕರಿಸಲ್ವಲ್ಲ. ನಾವು ಹಿಂದೂ ಧರ್ಮವನ್ನು ಪರಿಪಾಲಿಸ್ತಾ ಇದ್ದೇವೆ ಅಂತ ನಾವು ಭುಜ ಚಚ್ಚಿಕೊಳ್ಳೋರು. ಆದರೆ ಏನು ನಾವು ಮಾಡೋದೇನು? ಗೋಸೇವೆ, ಗೋಪೂಜೆ ಅಂದರೆ ಏನು? ಪೂಜೆ ಅಂದರೆ ನಮಗೆ ನನಗೆ ಬರೋದೊಂದೇ, ಒಂದು ತಟ್ಟೆ, ತೆಂಗಿನಕಾಯಿ, ಹೂವು, ಹಣ್ಣು, ಅಗರಬತ್ತಿ, ಒಂದು ಕರ್ಪೂರ. ನಮಗೆ ಪೂಜೆ ಅಂದರೆ ಇಷ್ಟೇ ನಮಗೆ ತಲೆಗೆ ಬರೋದು. ಅದು ನಮಗೆ ರೂಢಿ ಆಗಿಬಿಟ್ಟಿದೆ. ಪೂಜೆ ಅಂತಂಬೋ ಶಬ್ದ ಬಂದಾಗಲ್ಲ, ಯಾಕೆಂದರೆ ನಾವು ಬಳಸೋದು ಅವಾಗೆ. ಪೂಜೆ ಅಂತಂದರೆ ಏನು? ರಕ್ಷಣೆ ಮಾಡುವುದು. ತಂದೆ ತಾಯಿಯನ್ನು ಪೂಜಿಸೋದು ಅಂದರೆ ಏನು? ಗೋಸೇವೆ ಮಾಡಿದಂಗೆ ತಂದೆ ತಾಯಿಯನ್ನು ಪೂಜಿಸ್ತೀವ, ದೇವರನ್ನಾದರೆ ಪೂಜಿಸ್ತೇವೆ ಹೂವು, ಹಣ್ಣು, ಹಂಪಲಗಳಿಂದ. ಗೋವಿನ ಹೆಂಗೆ ಪೂಜಿಸ್ತೇವೆ ಅದು ಅಷ್ಟೇ. ಅದರ ಮೇಲೆ ಒಂದು ದೊಡ್ಡ ಒಂದು 8 ಮಾಳ ಒಂದು ಪಂಚೆಯನ್ನು ಹಾಕಿ ಒಂದು ಬ್ಲೌಸ್ ಪೀಸ್, ಅದಕ್ಕೇನು ಉಪಯೋಗ? ಅದಕ್ಕೇನು ಉಪಯೋಗ ಇಲ್ಲ. ಅದನ್ನು ಶೋಷಣೆ ಮಾಡದೇ ಇದ್ದರೆ ಸಾಕು. ಗೋಸೇವೆ ತುಂಬ ಒಳ್ಳೆಯದು, ಆದರೆ ಅದನ್ನು ಹಿಂಸೆ ಮಾಡಬಾರದು. ಸೊ ಇವತ್ತು ಗೋಸೇವೆ ಆಗಲಿ, ಗೋಹಿಂಸೆ ಇದೆಲ್ಲ ಕೂಡ ವ್ಯಾಪಾರ ಆಗಿಬಿಟ್ಟಿದೆ. ಎಷ್ಟೋ ಜನ ಈ ಹಾಲಿಗೋಸ್ಕರ, ಹಾಲಿನ ಪ್ರಾಡಕ್ಟ್ಸ್ಗೋಸ್ಕರ ಗೋಗಳನ್ನ ಬೆಳೆಸೋರು ಇದ್ದಾರೆ. ಅಥವಾ ಆ ಹಸುವಿನಿಂದ ಬೇಕಾದಷ್ಟು ದುಡ್ಡು ಮಾಡ್ಕೋಬೋದು. ಧಾರ್ಮಿಕದ ಒಂದು ಮಾರ್ಗದಿಂದ ನಾವು ಗೋಸೇವೆ ಮಾಡ್ತೇವೆ ಅಂತೇಳಿ ಒಂದು 10x10 ರೂಮಲ್ಲಿ ಒಂದು ಹಸುವನ್ನು ಕೂಡಿಸ್ಬಿಡ್ತೇವೆ. ಆ ಹಸುವನ್ನು ಕೂಡಿಸಿ ನೀವು ದೇಣಿಗೆಯನ್ನು ಕೊಡಿ ಅಂತ ಹೇಳ್ತೇವೆ. ಇದು ಒಂದು ದೊಡ್ಡ ವ್ಯಾಪಾರ ಆಗಿದೆ. ಹಾಗಾಗಿ ನಾವು ಎಚ್ಚರ ವಹಿಸಬೇಕು. ನಮಗೆ ಶಾರೀರಿಕವಾಗಿ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಕನ್ಸ್ಯೂಮ್ ಮಾಡಿ, ಯಾವಾಗ ಅವಶ್ಯಕತೆ ಇದೆ ಆವಾಗ ಕನ್ಸ್ಯೂಮ್ ಮಾಡಿ. ಅತಿಯಾಗಿ ಸೇವಿಸುವುದು ಕ್ಷೇಮವಲ್ಲ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ. ಹಾಗಾಗಿ ನಾವು ಸ್ವಲ್ಪ ವೈದಿಕ ಶಾಸ್ತ್ರದ ವೇದ ದೃಷ್ಟಿಯಿಂದ, ಆಯುರ್ವೇದ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಈ ರೀತಿ ಅದರ ಬಗ್ಗೆ ನಾವು ತಿಳ್ಕೊಳ್ತೇವೆ. ಸೊ ಇದೇ ರೀತಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ, ಅವಶ್ಯಕತೆ ಎಷ್ಟಿದೆ ಅಂತ. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ನಮ್ಮ ಹಿತವನ್ನು ನಾವು ನೋಡ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ಇದು ಇವತ್ತಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಸಂದೇಹಗಳಿದ್ದರೆ ನೀವು ಕೇಳಿದ್ರೆ ಕಿಂಚಿತ್ ನನ್ನ ಗೊತ್ತಿದ್ದಂಥ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳುತ್ತೆ. ನಮೋ ನಮಃ.